ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸ್ಕ್ರೀನರ್ ಇಸ್ ಮಸ್ಟ್. ಸುಮಾರು ಜನ ಯಾಕೆ ಈಕ್ವಿಟಿ ಮಾರ್ಕೆಟ್ ನ ಬಿಟ್ಟು ಹೋಗ್ತಾರೆ? ಒಂದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಸ್ಟ್ರಾಟಜಿ ಗೊತ್ತಿದ್ರೆ ಸ್ಕಿನ್ನರ್ ಗೊತ್ತಿರಲ್ಲ. ಬುಲ್ಗೆ ಮತ್ತೆ ಬೇರ್ಗೆ ಸೆಂಟರ್ ಪರ್ಸನ್ ಅಂತ ಕರಿತೀವಿ, ಮಿಡ್ ಪರ್ಸನ್ ಅಂತ ಕರಿತೀವಿ. ಆ ಮಿಡ್ ಪರ್ಸನ್ ಬಂದು ನಮ್ಗೆ ಈ ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದು ನಮಗೆ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ, ಇದು ಬಂದು ನನಗೆ ಲೋ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಚಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಬಹುದು ಈಸಿಯಾಗಿ. ಸೊ ಸ್ಕ್ಯಾನರ್ ಇಲ್ಲ ಅಂತಂದ್ರೆ ಈ ತರ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಎಷ್ಟೊಂದು ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಕ್ಲೌಡ್ ಕ್ರಾಸ್ ಓವರ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಸುಮಾರು ಸಾಫ್ಟ್ವೇರ್ಸ್ ಇಂಡಿಯಾದಲ್ಲಿ ಈ ತರ ಸ್ಕ್ಯಾನರ್ಸ್ಗೆ ತುಂಬಾ ಚಾರ್ಜಸ್ ಮಾಡ್ತಿದ್ದಾರೆ. ನಾನೇ ನೋಡಿದೀನಿ 12,000 ಒಂದು ವರ್ಷಕ್ಕೆ, 18,000, 20,000, 25,000 ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಪರ್ ಇಯರ್ಗೆ. ಆದ್ರೆ ಚಾರ್ಟಿಂಗ್ ಅವನು 9 ತಿಂಗಳು ಬ್ಯಾಕ್ ಟೆಸ್ಟೆಡ್ ಡಾಟಾ ಫ್ರೀ ಆಗಿ ಕೊಡ್ತಿದ್ದಾನೆ, ಇದಿಷ್ಟು ಸ್ಕ್ಯಾನರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾನೆ, ಇಷ್ಟು ಕಂಡೀಷನ್ಸ್, ಹೈಡ್ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ. ಕ್ರಿಯೇಟ್ ಸ್ಕ್ಯಾನ್ ಮಾಡ್ಕೋಬಹುದು ಈಸಿ ವೇನಲ್ಲಿ, ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ನಾವು ಈಸಿಯಾಗಿ ಇಲ್ಲಿ ಕಂಡೀಷನ್ಸ್ ಕೊಟ್ಟ ಸ್ಕ್ಯಾನರ್ ಬಿಲ್ಡ್ ಆಗ್ಬಿಡುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಈ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ. ಈಗ ನಾವು ಇಚಿಮುಕು ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ನೋಡೋಣ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಇಚಿಮುಕು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ನಾವು ಒಂದು ಒಳ್ಳೆ ಅಕ್ಯುರೇಟ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದಂತ ನೋಡಿದ್ವಿ. ಈಗ ಇಚಿಮುಕು ಕ್ಲೌಡ್ ಅಥವಾ ಕೂಮೋ ಅಂತ ಕರಿತೀವಿ. ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕೂಮೋ ಅಂತ ಕರಿತೀವಿ. ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕ್ಲೌಡ್ ಅಂತ ಕರಿತೀವಿ. ಈ ಕ್ಲೌಡ್ ನ ಸೆಟ್ ಮಾಡ್ಕೊಳ್ಳಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಕನ್ವರ್ಜನ್ ಲೈನ್, ಬೇಸ್ ಲೈನ್, ಲ್ಯಾಗಿಂಗ್ ಸ್ಪ್ಯಾನ್ ಈ ಮೂರನ್ನ ಡಿಸೇಬಲ್ ಮಾಡಿ ಓಕೆ ಕೊಟ್ರೆ ನಮಗೆ ಬರೀ ಕ್ಲೌಡ್ ಮಾತ್ರ ಎನೇಬಲ್ ಆಗುತ್ತೆ. ಸೊ ಈ ಕ್ಲೌಡ್ ಗೆ ಕಲರ್ ಬೇಕಾ ನೀವು ಕಲರ್ ಇಟ್ಕೊಳ್ಳಿ, ಇಲ್ಲ ಎರಡು ಕಲರ್ ಒಂದೇ ಬೇಕಾದ್ರೂ ನೀವು ಮಾಡಬಹುದು. ಯಾಕಂದ್ರೆ ನಮಗೆ ಕ್ಲೌಡ್ ಬ್ರೇಕ್ಔಟ್ ಅಥವಾ ಕ್ಲೌಡ್ ಬ್ರೇಕ್ ಡೌನ್ ಅಷ್ಟೇ ನೋಡ್ತೀವಿ. ರೆಡ್ ಕ್ಲೌಡ್ ಬ್ರೇಕ್ಔಟ್, ಗ್ರೀನ್ ಕ್ಲೌಡ್ ಬ್ರೇಕ್ಔಟ್ ಅಥವಾ ಗ್ರೀನ್ ಕ್ಲೌಡ್ ಬ್ರೇಕ್ ಡೌನ್ ಅಂತ ನಾವು ನೋಡಕ್ ಹೋಗಲ್ಲ. ಕೇಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಎಲ್ಲದನ್ನು ಸಹ ನೀವು ಒಂದೇ ಕಲರ್ ಗೆ ಸೆಟ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ ಅಗೇನ್ ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ನನಗೆ ಎಂಟೈರ್ ಕ್ಲೌಡ್ ನಾನು ಒಂದೇ ಕಲರ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂತ ಏನಿದೆ ಇದನ್ನ ನಾನು ಸಿಂಗಲ್ ಕಲರ್ ತಗೊಂತಾನೆ. ಸೊ ಏನಾಗುತ್ತೆ, ನನಗೆ ಬೇಸಿಕಲಿ ಎಂಟೈರ್ ಕ್ಲೌಡ್ ಅನ್ನೋದು ನನಗೆ ಒಂದೇ ಕಲರ್ ಫಾರ್ಮೇಶನ್ ಆಗೋಯ್ತು. ಈಗ ಲೈನ್ಸ್ ಸಹ ನೀವು ಒಂದೇ ಕಲರ್ ಇಟ್ಕೋಬಹುದು. ನನಗೆ ಈ ಲೈನು ಸಹ ಒಂದೇ ಕಲರ್ ಬೇಕು, ಅವಾಗ ನಿಮ್ಗೆ ಈ ಲೈನು ಮತ್ತೆ ಕ್ಲೌಡ್ ಏನಿದೆ ಒಂದೇ ಕಲರ್ ಅಲ್ಲಿ ಫ್ಲಾಟ್ ಆಗೋಯ್ತು. ಸೊ ಇವಾಗ ನಮ್ಗೆ ಕ್ಲೀನ್ ಆಗಿರುತ್ತೆ ನೋಡಕ್ಕೆ ಈ ಕ್ಲೌಡ್ ನ. ಇಚಿಮುಕು ಕ್ಲೌಡ್ ಅಂತ ಕರಿತೀವಿ ಇದನ್ನ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಈ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಒಂದು ಫೇಮಸ್ ಕಾನ್ಸೆಪ್ಟ್ ಇದೆ. ಸೊ ಯಾವುದೋ ಒಂದು ಸ್ಟಾಕ್ ನಮ್ಗೆ ಡಿಮ್ಯಾಂಡ್ ಶಿಫ್ಟ್ ಆಗಕ್ಕಿಂತ ಬಿಫೋರ್ ಇಚಿಮುಕು ಕ್ಲೌಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಸಿಕ್ ಅನಾಲಿಸಿಸ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಯಾವ್ದು ಸ್ಟಾಕ್ ಬಿಲೋ ದ ಕ್ಲೌಡ್ ಟ್ರೇಡ್ ಆಗ್ತಾ ಇದೆಯಾ, ಬೇರ್ಸ್ ಕಂಟ್ರೋಲ್ ಅಲ್ಲಿ ಇದೆ, ಎಬೋ ದ ಕ್ಲೌಡ್ ಟ್ರೇಡ್ ಆಗ್ತಾ ಇದೆಯಾ, ಬುಲ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಬೇಸಿಕ್ ಅನಾಲಿಸಿಸ್ ಅನ್ನೋದು ನಮ್ಗೆ ಹೇಳುತ್ತೆ. ಆದ್ರೆ ನಾವು ಈ ಮೇಲ್ಗಡೆ ಟ್ರೇಡ್ ಆದಾಗ, ಏನ್ ಈ ಕ್ಲೌಡ್ ನ ಕ್ರಾಸ್ ಓವರ್ ಆದಾಗ ಯಾವ ತರ ಫಾರ್ಮೇಶನ್ ಬರಬೇಕು, ಯಾವ ತರ ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ಡಿಟೇಲ್ಡ್ ಆಗಿ ಸ್ಟ್ರಾಟಜಿ ಮುಖಾಂತರ ನಾವು ತಿಳ್ಕೊಂತೀವಿ ಇವಾಗ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಎಷ್ಟೊಂದು ಬ್ರೇಕ್ಔಟ್ಸ್ ಫೇಲ್ಯೂರ್ ಸಹ ಆಗುತ್ತೆ. ಈಗ ನೀವು ನೋಡಿ, ಇಲ್ಲಿ ನಮ್ಗೆ ಏನಾಗಿದೆ, ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಫೇಲ್ಯೂರ್ ಆಗಿದೆ, ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಸಕ್ಸಸ್ ಆಗಿದೆ, ಮತ್ತೆ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಸಕ್ಸಸ್ ಆಗಿದೆ. ಸೊ ಈ ತರ ಸಕ್ಸಸ್ ಆಗಿರೋ ಕ್ಲೌಡ್ಸ್ ಮತ್ತೆ ಫೇಲ್ಯೂರ್ ಆಗಿರುವಂತಹ ಡಾಟಾಗೆ ನಾವು ಹೇಗೆ ಫೇಕ್ ಸಿಗ್ನಲ್ಸ್ ನ ಎಲಿಮಿನೇಟ್ ಮಾಡೋದು ಅನ್ನೋದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಅದು ಯಾರಾದ್ರೂ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಬಿಗಿನರ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಯಾರಾದ್ರೂ ಆಗಿರ್ಬೋದು, ಈ ಫೇಕ್ ಸಿಗ್ನಲ್ಸ್ ನ ಹೇಗೆ ಎಲಿಮಿನೇಟ್ ಮಾಡೋದು ಅನ್ನೋದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ನಾವು ಅದನ್ನು ಸಹ ಡಿಟೇಲ್ ಆಗಿ ತಿಳ್ಕೊಳ್ಳೋಣ, ಈ ಫೇಕ್ ಸಿಗ್ನಲ್ಸ್ ಯಾವ ತರ ಬರುತ್ತೆ, ಅದನ್ನ ಹೇಗೆ ನಾವು ಎಲಿಮಿನೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವೇನ್ ಮಾಡ್ತೀವಿ, ಈಗ ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ ಇಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡುವಾಗ ಅಲ್ಲಿ ಫಾರ್ಮೇಶನ್ ಯಾವ ತರ ಬರಬೇಕು ಅಂತ ಫಸ್ಟ್ ನಾವು ಚೆಕ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಕಂಡೀಷನ್ ಆ ಬ್ರೇಕ್ಔಟ್ ಯಾವ ತರ ಸಿಗ್ಬೇಕು ಅನ್ನೋದು. ಸೆಕೆಂಡ್ ಕನ್ಫರ್ಮೇಶನ್ ಬಂದು ಈ ಬ್ರೇಕ್ಔಟ್ ಕೊಟ್ಮೇಲೆ ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಕರಿತೀವಿ. ಬ್ರೇಕ್ಔಟ್ ಅಂದ್ರೆ ಏನು ಇಲ್ಲ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ ನಮ್ಗೆ ಲೆಟ್ಸ್ ಸೇ ಇಲ್ಲಿಂದ ಹಿಡಿದು ನಮ್ಗೆ ಇಚಿಮುಕು ಅನ್ನೋದು ಈ ತರ ಒಂದು ಬ್ರೇಕ್ಔಟ್ ಸಿಕ್ತು, ಅರ್ಥ ಆಯ್ತಾ? ಸೊ ಬ್ರೇಕ್ಔಟ್ ಸಿಕ್ಕದ್ಮೇಲೆ ನಮ್ಗೆ ಈ ಒಂದು ರೀಟ್ರೇಸ್ಮೆಂಟ್ ಅನ್ನೋದು ಬರ್ತಾ ಇದೆಯಲ್ವಾ, ಈ ರೀಟ್ರೇಸ್ಮೆಂಟ್ ಅನ್ನೋದು ನಾವು ಪುಲ್ ಬ್ಯಾಕ್ ಅಂತಾನು ಕರಿತೀವಿ ಮಾರ್ಕೆಟ್ ಅಲ್ಲಿ, ಅಥವಾ ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀಟ್ರೇಸ್ಮೆಂಟ್ ನ ಬ್ರೇಕ್ಔಟ್ ಮಾಡ್ತಾನೆ ನೋಡಿ, ಇದನ್ನ ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಯಾವಾಗ ನಮ್ಗೆ ಪ್ರೈಸ್ ಅನ್ನೋದು ಈ ಹೈಯೆಸ್ಟ್ ಪಾಯಿಂಟ್ ನ ಇಲ್ಲಿಂದ ಹಿಡಿದು ಪುಲ್ ಬ್ಯಾಕ್ ಅನ್ನೋದು ಕ್ರಿಯೇಟ್ ಆಗುತ್ತೋ, ಅವಾಗ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನ ಬ್ರೇಕ್ಔಟ್ ಮಾಡೋದು ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಕರಿತೀವಿ. ಬ್ರೇಕ್ಔಟ್ ಅಂತ ಕರಿತೀವಿ. ಸೊ ಈ ಬ್ರೇಕರ್ಸ್ ಬ್ರೇಕ್ಔಟ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ, ಅದ್ರ ಜೊತೆಗೆ ಏನ್ ಈ ಕ್ರಾಸ್ ಓವರ್ ಸಿಗುತ್ತೋ,
ಇಲ್ಲಿ ವಾಲ್ಯೂಮ್ ಸಹ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ವಾಲ್ಯೂಮ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಈ ಬ್ರೇಕ್ಔಟ್ ಕೊಡೋ ಟೈಮ್ ಅಲ್ಲಿ ನಮ್ಗೆ ಒಂಥರ ಅಪ್ರಿಸಿಯೇಷನ್ ಅಂದ್ರೆ ಇನ್ಕ್ರೀಸ್ ಆಗಿ ವಾಲ್ಯೂಮ್ ಬರ್ತಾ ಇದೆ ಅಂತಂದ್ರೆ, ಅಸೆಂಡಿಂಗ್ ಆರ್ಡರ್ ವಾಲ್ಯೂಮ್ ಬರ್ತಾ ಇದೆ ಅಂತಂದ್ರೆ ಅದು ಹೆಲ್ದಿ ಸೈನ್ ಆಗಿರುತ್ತೆ, ಅಂದ್ರೆ ಬೈಯರ್ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಸೊ ಬೈಯರ್ ಕಾನ್ಫಿಡೆನ್ಸ್ ನಾವು ಇಲ್ಲಿ ಚೆಕ್ ಮಾಡ್ಕೊಂತೀವಿ. ಇನ್ನೊಂದು ಲಾಸ್ಟ್ ಕಂಡೀಷನ್ ಇದೆ ಈ ತರ ಬ್ರೇಕ್ಔಟ್ ಕೊಡೋ ಸಮಯದಲ್ಲಿ, ನಮ್ಗೆ ಪ್ರೀವಿಯಸ್ ಟ್ರೆಂಡ್ ಇದೆಯಲ್ವಾ, ಬೇಸಿಕಲಿ ಪ್ರೀವಿಯಸ್ ಟ್ರೆಂಡ್ ಬಂದು ನಮ್ಗೆ ಅಟ್ ಲೀಸ್ಟ್ ಒಂದು 20 ಡೇಸ್ ನಮ್ಗೆ ಬಿಲೋ ದ ಕ್ಲೌಡ್ ಇರಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಈಗ ಯಾವ್ದಾದ್ರು ಒಂದು ಸ್ಟಾಕ್ ಸಪ್ಲೈ ಇಂದ ಡಿಮ್ಯಾಂಡ್ ಶಿಫ್ಟ್ ಆಗುತ್ತೆ, ಡಿಮ್ಯಾಂಡ್ ಇಂದ ಸಪ್ಲೈ ಶಿಫ್ಟ್ ಆಗುತ್ತೆ, ಅಂದ್ರೆ ಬುಲ್ ಇಂದ ಬೇರ್ಗೆ ಹೋಗುತ್ತೆ, ಬೇರಿಂದ ಬುಲ್ಗೆ ಹೋಗುತ್ತೆ. ಈಗ ನೀವೇ ಕರೆಂಟ್ ಮಾರ್ಕೆಟ್ ಸಿಚುವೇಶನ್ ನೋಡಿ, ಲಾಸ್ಟ್ 3 ತಿಂಗಳಿಂದ ಮಾರ್ಕೆಟ್ ಬೇರ್ ಕಂಟ್ರೋಲ್ ಅಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಈಗ ನೀವು ನಿಫ್ಟಿನ ಚೆಕ್ ಮಾಡೋದಾದ್ರೆ ನಮ್ಗೆ ನಿಫ್ಟಿನಲ್ಲಿ ಏನ್ ಫಾರ್ಮೇಶನ್ ಸಿಗ್ತಾ ಇದೆ, ನಾನು ನಿಫ್ಟಿ 50 ನ ಇಂಡೆಕ್ಸಸ್ ನ ನೋಡ್ತೀನಿ ಅಂತಂದ್ರೆ ನೋಡಿ, ಈ ಇಂಡೆಕ್ಸಸ್ ಅಲ್ಲಿ ಏನಾಗ್ತಿದೆ, ನಮ್ಗೆ ಇಲ್ಲೆಲ್ಲೋ ಬ್ರೇಕ್ ಡೌನ್ ಸಿಕ್ತು. ಈ ಲೊಕೇಶನ್ ಅಲ್ಲಿ ಅಕ್ಟೋಬರ್ ಅಲ್ಲಿ ನಮ್ಗೆ ಇಚ್ಚಿಮುಕು ಕ್ಲೌಡ್ ಅನ್ನೋದು ನಿಫ್ಟಿ 50 ಬ್ರೇಕ್ ಡೌನ್ ಸಿಕ್ತು. ಯಾವಾಗ ಇಚ್ಚಿಮುಕು ಕ್ಲೌಡ್ ಬ್ರೇಕ್ ಡೌನ್ ಕೆಳಗಡೆ ಬಂತು, ಇದ್ರ ಕ್ಲಿಯರ್ ಇಂಡಿಕೇಶನ್ ನಮ್ಗೆ ಏನ್ ಹೇಳುತ್ತೆ, ಮಾರ್ಕೆಟ್ ಅನ್ನೋದು ಬೇಸ್ ಕಂಟ್ರೋಲ್ ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತೀವಿ. ಈಗ ನೀವು ನೋಡಿ, ಈ ತರ ಬೇಸ್ ಕಂಟ್ರೋಲ್ ನಮ್ಗೆ ಒಂದಷ್ಟು ತಿಂಗಳಂತ ಟ್ರೇಡ್ ಆಗ್ಬೇಕಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನಿಫ್ಟಿ ಅದ್ರ ಕೆಳಗಡೆನೆ ಟ್ರೇಡ್ ಆಗ್ತದೆ. ಬಟ್ ಈ ಡೌನ್ ಟ್ರೆಂಡ್ ಮುಗಿಯೋದು ಯಾವಾಗ ಅರ್ಥ ಆಗ್ತದೆ, ಈ ಡೌನ್ ಟ್ರೆಂಡ್ ಮುಗಿದು ನಮ್ಗೆ ಬುಲ್ ರನ್ ಕನ್ಫರ್ಮೇಶನ್ ಆಗೋದು ಯಾವಾಗ? ಸೊ ಆ ಒಂದು ಕನ್ಫರ್ಮೇಶನ್ ಈ ಕ್ಲೌಡ್ ಅನ್ನೋದು ಮಿಡ್ ಪಾಯಿಂಟ್ ಆಗಿ ಆಕ್ಟ್ ಮಾಡುತ್ತೆ. ಬುಲ್ಗೆ ಮತ್ತೆ ಬೇರ್ಗೆ ಸೆಂಟರ್ ಪರ್ಸನ್ ಅಂತ ಕರಿತೀವಿ, ಮಿಡ್ ಪರ್ಸನ್ ಅಂತ ಕರಿತೀವಿ. ಆ ಮಿಡ್ ಪರ್ಸನ್ ಬಂದು ನಮ್ಗೆ ಈ ಕ್ಲೌಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಕ್ಲೌಡ್ ಫಾರ್ಮೇಶನ್ ನ ಬ್ರೇಕ್ಔಟ್ ಕೊಟ್ಟಾಗ ನಾವು ಯಾವ ತರ ಬ್ರೇಕ್ಔಟ್ ನೋಡ್ತೀವಿ, ಕ್ಲೌಡ್ ಬ್ರೇಕ್ಔಟ್ ಕ್ಯಾಂಡಲ್ ಅಥವಾ ಅದರ ಹಿಂದಿನ ಕ್ಯಾಂಡಲ್ಸ್ ನಮ್ಗೆ ಒಂದು ಅಸೆಂಡಿಂಗ್ ವಾಲ್ಯೂಮ್ಸ್ ಬಂದಿರಬೇಕು, ಒಂದು ಒಳ್ಳೆ ವಾಲ್ಯೂಮ್ ಬಂದಿರಬೇಕು, ಮತ್ತೆ ಕ್ಲೌಡ್ ಬ್ರೇಕ್ಔಟ್ ಆಗಿರಬೇಕು. ಅದನ್ನ ಬೇಸಿಕಲಿ ನಾವೇನಂತ ಕರಿತೀವಿ, ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾನು ಇಲ್ಲಿ ವಾಲ್ಯೂಮ್ ನ ಆಡ್ ಮಾಡ್ತೀನಿ. ಸೊ ವಾಲ್ಯೂಮ್ ನ ಆಡ್ ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಗೆ ಯಾವಾಗಾದ್ರೂ ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ಈ ಒಂದು ಲೊಕೇಶನ್ ಅಲ್ಲಿ ನಮ್ಗೆ ಅಲ್ಲೊಂದು ವಾಲ್ಯೂಮ್ ಪಡೆ, ಒಂದು ಹಿಂದಿನ ಒಂದು 2 ದಿನ ವಾಲ್ಯೂಮ್, 3 ದಿನ ವಾಲ್ಯೂಮ್, ಒಂದು 5 ದಿನ ವಾಲ್ಯೂಮ್, 10 ದಿನ ವಾಲ್ಯೂಮ್, ಅದೊಂದು ವಾಲ್ಯೂಮ್ ನ ಬ್ರೇಕ್ಔಟ್ ಕೊಟ್ಟಿರ್ಬೇಕು. ಅವಾಗ ಮಾತ್ರ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಈ ಕ್ಯಾಂಡಲ್ ಸ್ಟ್ರೆಂತ್ ಇದೆ ಅಂತ ಹೇಳ್ಬಿಟ್ಟು. ಲೀಸ್ಟ್ ವಾಲ್ಯೂಮ್ ಟ್ರೇಡ್ ಆಗ್ತಾ ಇದೆ ಬಟ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂದ್ರೆ ಅಲ್ಲಿ ಯಾವ್ದೇ ತರದ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ. ಸೊ ಈಗ ನೀವು ನೋಡಿ, ಇಲ್ಲಿ ನಮ್ಗೆ ಏನಾಗಿದೆ, ಈ ಕ್ಯಾಂಡಲ್ಸ್ ಅಲ್ಲಿ ನಮ್ಗೆ ವಾಲ್ಯೂಮ್ ಬರ್ತಿದೆ, ಒಂದು 2 ದಿನ ವಾಲ್ಯೂಮ್ ನ ಬೀಟ್ ಮಾಡಿ ಬರ್ತಾ ಇದೆ. ಸೊ ಅದ್ರ ಹಿಂದುಗಡೆ 2 ದಿನದ್ದು ಸಹ ನಮಗೆ ಒಳ್ಳೆ ವಾಲ್ಯೂಮ್ ಇದೆ, ಬೈಯಿಂಗ್ ಸೈಡ್ ವಾಲ್ಯೂಮ್ ಇದೆ. ಅಂಡ್ ಓವರ್ ಸೆಲ್ಲಿಂಗ್ ವಾಲ್ಯೂಮ್ಸ್ ನ ನೋಡಿದಾಗ ಸೆಲ್ಲಿಂಗ್ ವಾಲ್ಯೂಮ್ಸ್ ನಮಗೆ ಡೌನ್ ಟ್ರೆಂಡ್ ಇತ್ತು, ಓಕೆನಾ? ಸೊ ಡೌನ್ ಟ್ರೆಂಡಿಂಗ್ ಅಲ್ಲಿ ನಮಗೆ ಒಂದು ಒಳ್ಳೆ ಸೆಲ್ಲಿಂಗ್ ವಾಲ್ಯೂಮ್ಸ್ ಸಹ ಕ್ರಿಯೇಟ್ ಆಗಿ ನೋಡಿ, ಈ ತರ ಪ್ರೈಸ್ ರಿಜೆಕ್ಟ್ ಆಗಿ ನಮ್ಗೆ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಫಾರ್ಮೇಶನ್ ಸಿಗ್ತಾ ಇದೆ. ನಮ್ಗೆ ಒಂದು ಹಂತಕ್ಕೆ ಒಂದು 2 ಡೇಸ್ ವಾಲ್ಯೂಮ್ ನ ಬೀಟ್ ಮಾಡಿ ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡ್ದ ಯಾವ ಸ್ಟಾಕ್, M&M ಅನ್ನುವಂತ ಸ್ಟಾಕ್. ಸೊ ಈ ತರ ಬ್ರೇಕ್ಔಟ್ ಮಾಡಿದಾಗ ಫಸ್ಟ್ ಕಂಡೀಷನ್ ನಾವೀಗ ಮತ್ತೆ ಡೀಟೇಲ್ ಆಗಿ ಇನ್ನೊಂದ್ಸರಿ ಕಂಡೀಷನ್ಸ್ ನೋಡೋದಾದ್ರೆ, ಫಸ್ಟ್ ಅಟ್ ಲೀಸ್ಟ್ ಒಂದು 20 ದಿನ ಕ್ಲೌಡ್ ಕೆಳಗಡೆ ಟ್ರೇಡ್ ಆಗ್ಬೇಕು, ಫಸ್ಟ್ ಕಂಡೀಷನ್. ಯಾಕೆಂದ್ರೆ ಸಪ್ಲೈ ಝೋನ್ ಅಲ್ಲಿ ಇರ್ಬೇಕಂತ ಅರ್ಥ, ಡೌನ್ ಟ್ರೆಂಡ್ ಅಲ್ಲಿ ಇರ್ಬೇಕು ಫಸ್ಟ್ ಅಂತ ಅರ್ಥ. ಅದರಲ್ಲಿ ನಮ್ಗೆ ಒಂದ್ 2 ದಿನ 3 ದಿನ ವಾಲ್ಯೂಮ್ ನ ಬೀಟ್ ಮಾಡಿ ಒಂದು ಒಳ್ಳೆ ಕ್ಯಾಂಡಲ್ ಬರಬೇಕು, ಸ್ಟ್ರೆಂತ್ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೇಕು, 2ನೇ ಕನ್ಫರ್ಮೇಶನ್. ಅಂಡ್ 3ನೇ ಕನ್ಫರ್ಮೇಶನ್ ಬಂದು ಆ ಬ್ರೇಕ್ಔಟ್ ಕೊಟ್ಟ ಮೇಲೆ ಒಂದು ಪುಲ್ ಬ್ಯಾಕ್ ಬಂದು ಬ್ರೇಕರ್ಸ್ ಬ್ರೇಕ್ಔಟ್ ಆಗ್ಬೇಕು. ಅದು ಹೇಗೆ ಅಂದ್ರೆ ನೋಡಿ, ಇಲ್ಲಿಂದ ಹಿಡಿದು ನಮ್ಗೆ ಪ್ರೈಸ್ ಇಲ್ಲಿ ತನಕ ಬಂದಿದೆ, ಅದಾದ್ಮೇಲೆ ಇಲ್ಲಿಂದ ಏನಾಗಿದೆ, ಪ್ರೈಸ್ ಒಂದು ಪುಲ್ ಬ್ಯಾಕ್ ಅಥವಾ ರೀಟ್ರೇಸ್ಮೆಂಟ್ ಅನ್ನು ಕ್ರಿಯೇಟ್ ಆಗ್ತಿದೆ. ಸೊ ರೀಟ್ರೇಸ್ಮೆಂಟ್ ಕ್ಯಾನ್ ಬಿ ಎನಿವೇರ್. ಈಗ ರೀಟ್ರೇಸ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಈಗ ನೋಡಿ ಇದು ಲೋಯೆಸ್ಟ್ ಪಾಯಿಂಟ್ ನ ಸ್ವಿಂಗ್ ಲೋ ಪಾಯಿಂಟ್ ತಗೊಳ್ಳೋದ್ರೆ ಈ ಲೊಕೇಶನ್ ಇದೆ. ಸೊ ರೀಟ್ರೇಸ್ಮೆಂಟ್ ಇಲ್ಲಿಂದ ಮೇಲೆ ಬರ್ಬೋದು, ಇಲ್ಲಿಂದ ಮೇಲೆ ಬರ್ಬೋದು, ಇಲ್ಲಿಂದ ಮೇಲೆ ಬರ್ಬೋದು. ಸೊ ರೀಟ್ರೇಸ್ಮೆಂಟ್ ಇದೇ ಲೊಕೇಶನ್ ಪ್ರೈಸ್ ಮೂವ್ ಆಗುತ್ತೆ ಅಂತ ಯಾರು ಹೇಳಕ್ ಆಗಲ್ಲ. ಮ್ಯಾಕ್ಸಿಮಮ್ ನೀವು ಹೇಳ್ಬೋದು ಅಂದ್ರೆ ಒಂದು ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಹೇಳ್ಬೋದು. ನೋಡಿ ಅದು ಹೇಗೆ ಅಂತಂದ್ರೆ, ಈಗ ಇಲ್ಲಿ ರೀಟ್ರೇಸ್ಮೆಂಟ್ ಆಯ್ತಾ, ಪ್ರೈಸ್ ಈ ಲೊಕೇಶನ್ ಇಲ್ಲಿ ತನಕ ರೀಟ್ರೇಸ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಝೋನ್ ಅಲ್ಲಿ ನಮ್ಗೆ ಪ್ರೈಸ್ ಇಲ್ಲಿಂದ ಮೇಲೆ ಹೋಗಿ ಇಲ್ಲಿ ತನಕ ರೀಟ್ರೇಸ್ಮೆಂಟ್ ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಏನ್ ಬರುತ್ತೋ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬೋದು ಪುಲ್ ಬ್ಯಾಕ್ ಅಲ್ಲಿ. ಆದ್ರೆ ಎವ್ರಿ ಟೈಮ್ ಅದು ವರ್ಕ್ ಆಗತ್ತೆ ಅಂದ್ರೆ ನಾವು ಹೇಳಕ್ ಆಗಲ್ಲ, ಅಕ್ಯುರಸಿ ಜಾಸ್ತಿ ಸಿಗತ್ತೆ ಅಂದ್ರೆ ಹೇಳಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ತಗೊಂತೀವಿ. ನೋಡಿ ಈ ಬ್ರೇಕ್ಔಟ್ ಆದ್ಮೇಲೆ ಈ ಬ್ರೇಕ್ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗ್ಬೇಕು, ಅದು ಎನ್ ಶೇಪ್ ಅಲ್ಲಿ ಬರಬೇಕು. ಯಾವ ತರ ಅಂದ್ರೆ ನೋಡಿ, ಇದೊಂದು ಹೈ ಬಂತು, ಇಲ್ಲೊಂದು ಇಮಿಡಿಯೇಟ್ ಪುಲ್ ಬ್ಯಾಕ್ ಬಂತು, ದೆನ್ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಬಂತು, ಇದೊಂದು ಎನ್ ಶೇಪ್ ಫಾರ್ಮೇಶನ್ ಬಂತ. ಈ ಎನ್ ಶೇಪ್ ಬ್ರೇಕ್ಔಟ್ಸ್ ಯಾವತ್ತು ನೀವು ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಅಕ್ಯುರಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಬ್ರೇಕ್ಔಟ್ಸ್ ಡಿಫ್ರೆಂಟ್ ವೇಸ್ ಆಫ್ ಬ್ರೇಕ್ಔಟ್ಸ್ ಇರುತ್ತೆ. ಒಂದು ಈ ತರ ಬ್ರೇಕ್ಔಟ್ ಆದ್ಮೇಲೆ ಅಕ್ಯುಮುಲೇಷನ್ ಬ್ರೇಕ್ಔಟ್, ನಾನು ಟೆಂಕಿನ್ಸನ್ ಮತ್ತೆ ಕಿಜಿನ್ಸನ್ ಹೇಳ್ಕೊಟ್ಟಲ್ವಾ, ಒಂದು ಅಕ್ಯುಮುಲೇಷನ್ ಬ್ರೇಕ್ಔಟ್ ಆಗಿರುತ್ತೆ, ಇನ್ನೊಂದು ಬಂದು ಎನ್ ಶೇಪ್ ಬ್ರೇಕ್ಔಟ್ ಆಗಿರುತ್ತೆ, ಇನ್ನೊಂದು ಬಂದು ಈ ತರ ಹೋಗಿ ಈ ತರ ಬಂದು ಮತ್ತೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಂದು ಮತ್ತೆ ಆಲ್ಮೋಸ್ಟ್ ಡಬಲ್ ಬಾಟಮ್ ಫಾರ್ಮೇಶನ್ ಬ್ರೇಕ್ಔಟ್ ಬರುತ್ತೆ. ಸೊ ದಸ್ ಡಿಫ್ರೆಂಟ್ ವೇಸ್ ಆಫ್ ಬ್ರೇಕ್ಔಟ್ಸ್ ನ ನೋಡಿದಾಗ ಬೇಸಿಕಲಿ ನಮ್ಗೆ ಈ ಎನ್ ಶೇಪ್ ಬ್ರೇಕ್ಔಟ್ ಏನ್ ಬರುತ್ತೆ, ಇದು ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಗೆ ಒಂದು ಅಕ್ಯುರಸಿ ಅನ್ನೋದು ಕೊಡುತ್ತೆ. ಸೊ ಈ ಒಂದು ಎನ್ ಶೇಪ್ ಬ್ರೇಕ್ಔಟ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಚ್ಚಿಮುಕು ಕ್ಲೌಡ್ ಬ್ರೇಕ್ಔಟ್ ಆದಾಗ. ಸೊ ಎಕ್ಸಾಕ್ಟ್ಲಿ ಈ ಒಂದು ಕ್ಲೌಡ್ ಬ್ರೇಕ್ಔಟ್ ಆಯ್ತು, ಪುಲ್ ಬ್ಯಾಕ್ ಬಂತು,
ಎನ್ ಶೇಪ್ ಬ್ರೇಕ್ಔಟ್. ಸೊ ನೀವು ಕೇಳ್ಬೋದು ಸರ್ ಮತ್ತೆ ನೀವು ಯಾಕೆ ಟೆಂಕನ್ಸ್ ಅಲ್ಲಿ ಅಕ್ಯುಮುಲೇಷನ್ ಫಾರ್ಮೇಶನ್ ನ ಹೇಳ್ಕೊಟ್ರಿ, ಸೈಡ್ ವೇಸ್ ಆಕ್ಷನ್ ನ ಹೇಳ್ಕೊಟ್ರಿ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ, ಅಲ್ಲಿ ಬಂದು ಬೈಸ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಇನ್ನು ಲಿಕ್ವಿಡಿಟಿ ಕಲೆಕ್ಟ್ ಆಗಿರಲ್ಲ. ಯಾಕಂದ್ರೆ ನನ್ನಲ್ಲಿ ಪ್ರೀವಿಯಸ್ ಟ್ರೆಂಡ್ ಸಪ್ಲೈ ಝೋನ್ ಇರ್ಬೇಕಂತ ನಾನು ಕಂಡೀಷನ್ ಹೇಳಿಲ್ಲ ನಾನು ನಿಮ್ಗೆ, ಕರೆಕ್ಟ್ ಅಲ್ವಾ? ಆದ್ರೆ ನಾನು ಇಲ್ಲೇನು ಹೇಳ್ತಿದ್ದೀನಿ, ಪ್ರೀವಿಯಸ್ ಸಪ್ಲೈ ಝೋನ್ ಇರಬೇಕು. ಸಪ್ಲೈ ಝೋನ್ ಇಸ್ ಅಂತ ಲಿಕ್ವಿಡಿಟಿ ಕಲೆಕ್ಷನ್ ಝೋನ್. ಈಗ ನೀವೇನ್ ನೋಡ್ತಿದ್ದೀರಾ ಇಲ್ಲಿ ನೋಡಿ, ಈ ಕಂಪ್ಲೀಟ್ ಝೋನ್ ಅಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಎಷ್ಟು ಬೇಕೋ ಅಷ್ಟು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ನಮ್ಗೆ ಇಲ್ಲಿ ಮತ್ತೆ ಬಂದ್ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ತಾನೆ ಅಂತಂದ್ರೆ ಅದು ಏನೋ ಸಮಥಿಂಗ್ ಸಸ್ಪಿಷಿಯಸ್ ಅಂತ ಕರಿತೀವಿ, ಅಲ್ಲಿ ಯಾವ್ದೇ ತರ ಸ್ಟ್ರೆಂತ್ ಇಲ್ಲ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಪಾಯಿಂಟ್ ನಾನು ಹೇಳುವಾಗ ತುಂಬಾ ಲಾಜಿಕ್ ಆಗಿರುತ್ತೆ. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನಾಗಿದೆ, ಬ್ರೇಕ್ಔಟ್ ಸಿಕ್ತು, ಎನ್ ಶೇಪ್ ಕರೆಕ್ಷನ್ ಮತ್ತೆ ಇಮಿಡಿಯೇಟ್ ಬ್ರೇಕರ್ಸ್ ಬ್ರೇಕ್ಔಟ್. ಸೊ ಬ್ರೇಕರ್ಸ್ ಬ್ರೇಕ್ಔಟ್ ಆಗಿದ ತಕ್ಷಣ ಕ್ಲೋಸಿಂಗ್ ಅಲ್ಲಿ ಅಂದ್ರೆ ಕ್ಯಾಂಡಲ್ ಕ್ಲೋಸಿಂಗ್ ಏನಿದೆ, ಈ ಕ್ಯಾಂಡಲ್ ಕ್ಲೋಸಿಂಗ್ ನಾವು ಎಂಟ್ರಿ ತಗೊಂತೀವಿ. ಅಂಡ್ ಈ ಬ್ರೇಕರ್ಸ್ ಬ್ರೇಕ್ಔಟ್ ಕೊಡಕ್ಕಿಂತ ಬಿಫೋರ್ ಒಂದು ಸ್ವಿಂಗ್ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡ್ತಾನೆ. ಯಾವ ಸ್ಟ್ರೋಕ್ ಆದ್ರೂ ಆಗಿರ್ಬೋದು, ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಅದಕ್ಕೆ ಲೋ ಪಾಯಿಂಟ್, ಹೈಯರ್ ಲೋ ಅಥವಾ ಪುಲ್ ಬ್ಯಾಕ್ ಲೋ ಅಂತ ಕರಿತೀವಿ, ಆ ಲೋಯೆಸ್ಟ್ ಪಾಯಿಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿಂದ ಇಲ್ಲಿ ಪ್ರೈಸ್ ಅಪ್ ಹೋಗ್ತಾ ಇದೆ, ಇದು ಬಂದು ನಮ್ಗೆ ಏನಾಗಿದೆ, ಲೋಯೆಸ್ಟ್ ಪಾಯಿಂಟ್ ಆಗಿದೆ. ಸೊ ಎಕ್ಸಾಕ್ಟ್ಲಿ ಈ ಲೋಯೆಸ್ಟ್ ಪಾಯಿಂಟ್ ನಾವು ಎಸ್ ಎಲ್ ಇಲ್ಲಿ ಇಟ್ಕೊಂತೀವಿ. ಬ್ರೇಕರ್ಸ್ ಬ್ರೇಕ್ಔಟ್ ಕ್ಲೋಸಿಂಗ್, ಈ ಕ್ಯಾಂಡಲ್ ಬಂದು ನಮ್ಗೆ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಲೋಸಿಂಗ್ ಕನ್ಫರ್ಮೇಶನ್ ಆಗ್ತದೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೊಂತೀವಿ. ಬಟ್ ಈ ಸ್ಟ್ರಾಟಜಿ ನಾನೇನ್ ಹೇಳ್ತೀನಿ, ಡೈರೆಕ್ಟ್ ಆಗಿ 1:4 ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ನೀವು ಕೇಳ್ಬೋದು ಸರ್ ಏನ್ ಇದಕ್ಕೆ ಡೈರೆಕ್ಟ್ ಆಗಿ 1:4 ಯಾಕೆ ಹೇಳ್ತಾ ಇದೀರಾ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ, ಇಚಿಮುಕು ಏನ್ ಕ್ಲೌಡ್ ಫಾರ್ಮೇಶನ್ ಇದೆ, ಇದು ಬಂದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಒಂದಷ್ಟು ತಿಂಗಳ ಕಾಲ ಬೇರ್ ಕಂಟ್ರೋಲ್ ಅಲ್ಲಿ ಇತ್ತು. ಕರೆಕ್ಟ್ ಅಲ್ವಾ? ಇವಾಗ ಒಂದಷ್ಟು ತಿಂಗಳ ಕಾಲ ಬುಲ್ ಕಂಟ್ರೋಲ್ ಹೋಗ್ಬೇಕು. ನಾನೇನ್ ಹೇಳಿದೀನಿ, ಕ್ಲೌಡ್ ಯಾವತ್ತು ಬುಲ್ಗೆ ಮತ್ತೆ ಬೇರ್ಗೆ ಮಿಡ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಮಿಡ್ ಪಾಯಿಂಟ್ ಈಗ ನಮ್ಗೆ ಸಿಕ್ತು, ಪುಲ್ ಬ್ಯಾಕ್ ಸಿಕ್ತು, ಎನ್ ಶೇಪ್ ಬ್ರೇಕ್ಔಟ್ ಸಿಕ್ತು. ಸೊ ನಾವ್ ಇಲ್ಲಿ ಎಂಟ್ರಿ ತಗೊಂತೀವಿ. ಇಲ್ಲಿ ಎಂಟ್ರಿ ತಗೊಂಡ್ಮೇಲೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಒಂದು ಸ್ಟಾಕ್ ಅಲ್ಲಿ ಅಂತ ನೀವು ನೋಡೋದಾದ್ರೆ ಎಕ್ಸಾಕ್ಟ್ಲಿ 1:4 ಎಕ್ಸ್ಪೆಕ್ಟ್ ಮಾಡ್ತೀವಿ. 1:4 ಟಾರ್ಗೆಟ್ ಮಿನಿಮಮ್, ಅದು ಫಸ್ಟ್ ಟಾರ್ಗೆಟ್. ಅರ್ಥ ಆಯ್ತಾ? ಸೊ 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ಯಾಕಂದ್ರೆ ಒಂದಷ್ಟು ದಿನ ಬೇರ್ ಕಂಟ್ರೋಲ್ ಅಲ್ಲಿ ಇತ್ತು, ಇನ್ನೊಂದಷ್ಟು ತಿಂಗಳ ಕಾಲ ಬುಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬುಲ್ ರ್ಯಾಲಿನ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು. ಈಗ ಇಷ್ಟೆಲ್ಲ ಕಷ್ಟಪಟ್ಟು ಅನಾಲಿಸಿಸ್ ಮಾಡಿ ಒಂದೆರಡು ಕ್ಯಾಂಡಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಡೆ ಬಂದ್ಬಿಟ್ರೆ ಅದ್ರ ಸ್ಟ್ರೆಂತ್ ಬಂದು ಒಂದು 25% ಸ್ಟ್ರೆಂತ್ ಇದೆ ಸ್ಟಾಕ್ ಅಲ್ಲಿ. ನಿಮ್ಗೆ ಆಪರ್ಚುನಿಟಿ ಇದೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಕೊಡುವಂತ ಆಪರ್ಚುನಿಟಿ. ನಾನೊಂದು 4% ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಡೆ ಬರ್ತೀನಿ ಅಂತಂದ್ರೆ ನಾವ್ ಇಷ್ಟೆಲ್ಲ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಇದು ತುಂಬಾ ಕ್ವಾಲಿಫೈಡ್. ಅಂದ್ರೆ ಇಚಿಮುಕು ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಇಂಡಿಕೇಟರ್ ಅಂತ ಕರಿತೀವಿ, ಲೀಡರ್ ಆಫ್ ಆಲ್ ದ ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂಡ್ ಮೋರ್ ಓವರ್ ಇಚಿಮುಕ್ ನಾನು ಬಿಟ್ ಲಾಂಗರ್ ಡ್ಯೂರೇಷನ್ ಗೆ ಬಿಲ್ಡ್ ಮಾಡಿರೋದು. ನಾನು ಎಲ್ಲೇ ಆಗ್ಲಿ ಇಚಿಮುಕುನ ನಿಮ್ಗೆ ಇವತ್ತು ಬೈ ಮಾಡಿ ನಾಳಿದ್ದು ಒಂದ್ ವಾರದಲ್ಲಿ ಸೆಲ್ ಮಾಡಿ ಅಂತ ಹೇಳಲ್ಲ. ಯಾಕಂದ್ರೆ ಇಚಿಮುಕು ಬಿಲ್ಡ್ ಮಾಡಿರೋ ಬೇಸ್ ಬಂದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ಸ್ ನ ಬಿಲ್ಡ್ ಮಾಡಕ್ಕೆ 2 ತಿಂಗಳು, 3 ತಿಂಗಳು, 6 ತಿಂಗಳು, 8 ತಿಂಗಳು ಈ ತರ ಇನ್ನು ಶಾರ್ಟ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಲಾಂಗ್ ಟರ್ಮ್ ವೀಕ್ಲಿ ಕ್ಯಾಂಡಲ್ ಬೇಸ್ ಆಗಿಟ್ಟು ಲಾಂಗ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಟ್ಟಿರುವಂತ ಒಂದು ಇಂಡಿಕೇಟರ್ ಇಚಿಮುಕು ಆಗಿರೋದ್ರಿಂದ. ಸೊ ನಾವು ಯಾವ್ದಾದ ಇಂಟ್ರಾಡೇ ನಲ್ಲಿ ನಾವು ಇದನ್ನ ಅಥವಾ ವೆರಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಯಾವ ತರದ ಇದನ್ನ ಸಜೆಸ್ಟ್ ಮಾಡಕ್ ಹೋಗಲ್ಲ. ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲಿ ಏನಾಗಿದೆ, ಓವರ್ ಆಲ್ ಪ್ರಾಫಿಟ್ ವೈಸ್ ನೀವು ನೋಡೋದಾದ್ರೆ ಇಲ್ಲಿ ನೀವು ನೋಡಿ ನಮ್ಗೆ 28% ಪೊಟೆನ್ಶಿಯಾಲಿಟಿ ಇದೆ ಪ್ರಾಫಿಟ್, 6.8% ನಮ್ಗೆ ಅಗೇನೆಸ್ಟ್, ಇಫ್ ಇನ್ ಕೇಸ್ ಟ್ರೆಂಡ್ ನಮ್ಗೆ ಅಗೇನೆಸ್ಟ್ ದ ಡೌನ್ ಸೈಡ್ ಹೋಗ್ತಾ ಇದೆ ಅಂತಂದ್ರೆ 6.8% ಸ್ಟಾಪ್ ಲಾಸ್, 28.5% ನಮ್ಗೆ ಟಾರ್ಗೆಟ್ ಅನ್ನೋದಿದೆ. ಅಂಡ್ ನಾವು ಇದನ್ನ ಟೋಟಲ್ ಹೋಲ್ಡಿಂಗ್ ಪೀರಿಯಡ್ ನೋಡಿದಾಗ ಸಮಯ 29th ಮಾರ್ಚ್ ಇಂದ ಹಿಡಿದು ಡಿಸೆಂಬರ್. ಸೊ ನಿಯರ್ಲಿ ನಮ್ಗೆ ಈ 29th ಮಾರ್ಚ್ ಇಂದ ಹಿಡಿದು ಡಿಸೆಂಬರ್ ತನಕ ನಿಯರ್ಲಿ 9 ಮಂತ್ಸ್ ನಮ್ಗೆ ಡ್ಯೂರೇಷನ್ ಅನ್ನೋದನ್ನ ಹೋಲ್ಡ್ ಮಾಡ್ತಾ ಇದೀವಿ ಸ್ಟಾಕ್ ನ. 9 ಮಂತ್ಸ್ ಡ್ಯೂರೇಷನ್ ನಮ್ಗೆ ಈ ಪ್ರಾಫಿಟ್ ಅನ್ನೋದು ಬಿಲ್ಡ್ ಆಗಿದೆ. ಸೊ ಇದಿಷ್ಟು M&M ಸ್ಟಾಕ್. ಸೊ ನಾವ್ ಇನ್ನ ಒಂದ್ 2 ಸ್ಟಾಕ್ಸ್ ಅಲ್ಲಿ ಇದೊಂದು ಈ ತರ ಒಂದು ಫಾರ್ಮೇಶನ್ ಚೆಕ್ ಮಾಡೋಣ. ಅದಾದ್ಮೇಲೆ ಇದಕ್ಕೆ ಸ್ಕ್ಯಾನರ್ ನ ಹೇಗ್ ಬಿಲ್ಡ್ ಮಾಡೋದಂತಾನು ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ಬಂದು HCL ಟೆಕ್ ಅಂತ ಈ ಸ್ಟಾಕ್ ನ ಚೆಕ್ ಮಾಡಿ. ಇದು ರೀಸೆಂಟ್ 2024 ಅಲ್ಲಿ ಬಂದಿರುವಂತಹ ಒಂದು ಟ್ರೇಡ್. ಇದು ನೀವು ಅಬ್ಸರ್ವ್ ಮಾಡಿ ಯಾವ ತರ HCL ಟೆಕ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ ಅಂತ. ನಾನು ನಿಮ್ಗೆ ಏನ್ ಹೇಳಿದೆ, ಫಸ್ಟ್ ಕನ್ಫರ್ಮೇಶನ್ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಮಾಡಿರ್ಬೇಕು ಸ್ಟಾಕ್. ಇಲ್ಲಿ ನೋಡಿ ಇಲ್ಲಿಂದ ಬೀಳ್ತಾ ಎಕ್ಸಾಕ್ಟ್ಲಿ ಲೊಕೇಶನ್ ತನಕ ಬಂದಿದೆ, ಮತ್ತೆ ಒಂದು ಲೋಯರ್ ಹೈ ಕ್ರಿಯೇಟ್ ಮಾಡಿ, ಮತ್ತೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಕಂಪ್ಲೀಟ್ಲಿ ಒಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಒಂದು ಕ್ರಿಯೇಟ್ ಆಗಿದೆ ಯಾವಾಗ ಆಲ್ಮೋಸ್ಟ್ 2024 ಬಿಗಿನಿಂಗ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನಾಯ್ತು, ಸೀದಾ ಇಲ್ಲಿಂದ ಬಂದು ಇಲ್ಲಿ ತನಕ ನಮ್ಗೆ ಒಳ್ಳೆ ಒಂದು ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಸೊ ಬ್ರೇಕ್ಔಟ್ ಅಲ್ಲಿ ವಾಲ್ಯೂಮ್ ಬಂದಿದೆಯಾ ಆ ಕ್ಯಾಂಡಲ್ ಅಲ್ಲಿ ಅಂತಾನು ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಆ ಕ್ಯಾಂಡಲ್ ಅಲ್ಲಿ ನಮ್ಗೆ ನಿಜವಾಗ್ಲೂ ವಾಲ್ಯೂಮ್ ಸಿಕ್ಕಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಆ ಪರ್ಟಿಕ್ಯುಲರ್ ಡೇ ನಮ್ಗೆ ಆಲ್ಮೋಸ್ಟ್ ಒಂದು ಹಿಂದಿನ 2 ದಿನ ವಾಲ್ಯೂಮ್ ಬೀಟ್ ಆಗಿರಬೇಕು. ಇಲ್ಲಿ ನೋಡಿ ಈ ಕ್ಯಾಂಡಲ್ ಹಿಂದಿನ ಆಲ್ಮೋಸ್ಟ್ ಒಂದು 4 ದಿನದ ವಾಲ್ಯೂಮ್ ಬೀಟ್ ಆಗಿದೆ. ಅಷ್ಟು ಮಾತ್ರ ಸಿಕ್ಕರೆ ನಮಗೆ ಬೈಯರ್ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ನಮ್ಗೆ ಆಲ್ಮೋಸ್ಟ್ ಡೆಡ್ ವಾಲ್ಯೂಮ್ ಇರಬಾರ್ದು ಅಷ್ಟೇ ನಾನು ಹೇಳೋದು. ಸೊ ನಮ್ಗೆ ಈ ತರ ಬೈಯರ್ ಈಗ ಸಮಟೈಮ್ಸ್ ಸರ್ ಇನ್ನೂ ಜಾಸ್ತಿ ವಾಲ್ಯೂಮ್ ಬಂದ್ಬಿಟ್ಟು ಏನಾಗುತ್ತೆ, ಎಕ್ಸಾಸ್ಟನ್ ಆಗುತ್ತೆ ಒಂದೊಂದ್ಸರಿ. ವಾಲ್ಯೂಮ್ ಎಕ್ಸಾಸ್ಟನ್ ಅಂತ ಕರಿತೀವಿ. ಹೈಯೆಸ್ಟ್ ವಾಲ್ಯೂಮ್ ಬಂದ್ರೆ ಸುಮಾರು ಜನ ಸ್ಕ್ಯಾನರ್ಸ್ ಹಾಕೊಂಡು ಕೂತ್ಕೊಂಡಿರ್ತಾರೆ ಮಾರ್ಕೆಟ್ ಅಲ್ಲಿ, ಯಾವ ಸ್ಟಾಕ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬರ್ತಾ ಇದೆ ಅಂತ. ಸೊ ಅದನ್ನು ಸಹ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ಸ್ ಅಲ್ಲಿ. ಹೈ ವಾಲ್ಯೂಮ್ಗೆ ಯಾವ ತರ ಎಕ್ಸಾಸ್ಟನ್ ಮತ್ತೆ ಯಾವ ತರ ಹೆಲ್ದಿನೆಸ್ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಇಲ್ಲಿ ಒಂದು 2 ದಿನದ ವಾಲ್ಯೂಮ್ ಬೀಟ್ ಆಗಿದ್ರೆ ಸಾಕು, ಅದು ಬೈಯರ್ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಸೊ ನಮ್ಗೆ ಆತರ ಒಂದು ಫಾರ್ಮೇಶನ್ ಸಿಕ್ಕಿದೆ. ನನಗೆ ವಾಲ್ಯೂಮ್ ಸಿಕ್ತು ಅಂಡ್ ಸಪ್ಲೈ ಝೋನ್ ಸಿಕ್ತು. ನೆಕ್ಸ್ಟ್ ನನಗೆ ಇನ್ನೇನ್ ಬೇಕು, ಪುಲ್ ಬ್ಯಾಕ್ ಗೋಸ್ಕರ ವೇಟ್ ಮಾಡ್ಬೇಕು.
ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಈ ಒಂದು ಸ್ಟಾಕ್ ಅಲ್ಲಿ ನಾನು ಒಂದು ಪುಲ್ ಬ್ಯಾಕ್ ಬೇಕು ನನಗೆ, ಇತರ ಒಂದು ಬ್ರೇಕ್ಔಟ್ ಸಿಕ್ಕಿದ್ಮೇಲೆ ಪುಲ್ ಬ್ಯಾಕ್ ಬರ್ಬೇಕು. ಆ ಸ್ಟಾಕ್ ಅಲ್ಲಿ ಪುಲ್ ಬ್ಯಾಕ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಈಗ ಈ ಸ್ಟಾಕ್ ಏನಾಯ್ತು, ಎನ್ ಶೇಪ್ ಕರೆಕ್ಷನ್ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ ಹೋಗಿದೆ, ಅದಾದ್ಮೇಲೆ ಮತ್ತೆ ನಮ್ಗೆ ಇಲ್ಲಿಂದ ಹಿಡಿದು ಒಂದು ಪುಲ್ ಬ್ಯಾಕ್ ಅನ್ನೋದು ಬರ್ತಾ ಇದೆ, ಮತ್ತೆ ನಮ್ಗೆ ಎನ್ ಶೇಪ್ ಬ್ರೇಕ್ಔಟ್ ಸಿಗ್ತಾ ಇದೆಯಾ. ಎಕ್ಸಾಕ್ಟ್ಲಿ ನಮ್ಗೆ ಈ ಲೊಕೇಶನ್ ಎನ್ ಶೇಪ್ ಬ್ರೇಕ್ಔಟ್ ಅಂತ ಸಿಗ್ತಾ ಇದೆ. ಈ ಎನ್ ಶೇಪ್ ಬ್ರೇಕ್ಔಟ್ ಸಿಕ್ಕಿದಾಗ ಈಗ ಬ್ರೇಕ್ಔಟ್ ಆಗಿದೆ ಸ್ಟಾಕ್, ಏನು ಒಂದು ಪಾಯಿಂಟ್ ಇತ್ತು ಆ ಪಾಯಿಂಟ್ ನ ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಮಾಡಿದ್ದೇನೆ, ಅವಾಗ ಒಂದು ಸ್ವಿಂಗ್ ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ, ಸ್ವಿಂಗ್ ಲೋ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡಿರ್ತಾನೆ. ಆ ಸ್ವಿಂಗ್ ಲೋ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿರುತ್ತೆ. ಈಗ ನಮ್ಮ ಎಂಟ್ರಿ ಬಂದು ಇಲ್ಲಿ ನಮ್ಮ ಎಂಟ್ರಿ ಇದೆ, ಸ್ಟಾಪ್ ಲಾಸ್ ಬಂದು ಆ ಸ್ವಿಂಗ್ ಲೋ ಪಾಯಿಂಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂತೀವಿ. ಟಾರ್ಗೆಟ್ ನಾನು ನಿಮ್ಗೆ ಹೇಳಿದ್ನಲ್ವಾ 1:4 ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ 1:4 ಗೆ ಟ್ರ್ಯಾಕ್ ಮಾಡ್ತಿದ್ದೀನಿ. ಸೊ ಒಂದು ಸಪ್ಲೈ ಝೋನ್ ಬ್ರೇಕ್ಔಟ್, 2 ದಿನ ವಾಲ್ಯೂಮ್ ಡಾಮಿನೇಟ್ ಆಗಿರಬೇಕು, ಪುಲ್ ಬ್ಯಾಕ್, ಇಮಿಡಿಯೇಟ್ ಪುಲ್ ಬ್ಯಾಕ್, ಏನೋ ಒಂದು ತಿಂಗಳು ಫುಲ್ ಬ್ಯಾಕ್ ಇರ್ತೀನಿ ಅಕ್ಯುಮಿಲೇಷನ್ ಇರ್ತೀನಿ ಅಲ್ಲ, ಇಮಿಡಿಯೇಟ್ ಪುಲ್ ಬ್ಯಾಕ್ ಬರಬೇಕು. ಎನ್ ಶೇಪ್ ಬ್ರೇಕ್ಔಟ್, ಈಗ ನೀವು ನೋಡಿ ಇದು ಎನ್ ಶೇಪ್ ಬ್ರೇಕ್ಔಟ್ ಆಗತ್ತಲ್ವಾ, ನೋಡಿ ಇದು ಎನ್ ಶೇಪ್ ಬ್ರೇಕ್ಔಟ್ ಆಗತ್ತಲ್ವಾ. ಸೊ ಎನ್ ಶೇಪ್ ಬ್ರೇಕ್ಔಟ್ ಇರಬೇಕು. ಆ ಬ್ರೇಕ್ಔಟ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ, ಇದನ್ನ ಬ್ರೇಕರ್ಸ್ ಬ್ರೇಕ್ಔಟ್ ಅಂತಾನು ಕರಿತೀವಿ. ಬ್ರೇಕರ್ಸ್ ಬ್ರೇಕ್ಔಟ್ ಅಂದ್ರೆ ನಮ್ಗೆ ಆಲ್ರೆಡಿ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಸಿಕ್ತು, ಕರೆಕ್ಟ್ ಅಲ್ವಾ. ಈ ಕ್ಲೌಡ್ ಬ್ರೇಕ್ಔಟ್ ಸಿಕ್ಕಿರೋ ಬ್ರೇಕ್ ಮೇಲೆ ಇನ್ನೊಂದು ಬ್ರೇಕ್ಔಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂದ್ರೆ ಆಲ್ರೆಡಿ ಒಂದು ಬ್ರೇಕ್ಔಟ್ ಸಿಕ್ಕಿದೆ, ಆ ಬ್ರೇಕ್ಔಟ್ ಮೇಲೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಅದು ಎನ್ ಶೇಪ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅರ್ಥ ಆಯ್ತಾ. ಸೊ ಇದಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂಡ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎನ್ ಶೇಪ್ ಬ್ರೇಕ್ಔಟ್ ಕ್ಲೌಡ್ ಅಲ್ಲಿ, ಅಕ್ಯುಮಿಲೇಷನ್ ಬ್ರೇಕ್ಔಟ್ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಿರಲಿ. ಅರ್ಥ ಆಯ್ತಾ. ಸೊ ಅದಕ್ಕೆ ರೀಸನ್ಸ್ ಸಹ ಹೇಳಿದೀನಿ. ಟೆಂಕೆನ್ಸನ್ ಕಿಜಿನ್ಸನ್ ಅಕ್ಯುಮಿಲೇಷನ್ ಏನಕ್ಕೆ ಆಗುತ್ತೆ ಅಂದ್ರೆ ಲಿಕ್ವಿಡಿಟಿ ಕಲೆಕ್ಷನ್ಗೋಸ್ಕರ. ಇಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊಂಡು ಇಷ್ಟು ದೂರ ಬಂದಿರೋದ್ರಿಂದ ನನಗೆ ಇಲ್ಲಿ ಅಕ್ಯುಮಿಲೇಷನ್ ಆಗಬಾರ್ದು. ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ ಆ ಸ್ಟಾಕ್ ಅಲ್ಲೇ ಟ್ರೇಡ್ ಆಗ್ತಿದೆ ಒಂದು ತಿಂಗಳ ಕಾಲ ಅಂತಂದ್ರೆ ಆ ಒಂದು ಫಾರ್ಮೇಶನ್ ಬರಬಾರ್ದು. ಸೊ ಬರ್ತಾ ಇದೆ ಅಂದ್ರೆ ಅಲ್ಲೇನೋ ಸಮಥಿಂಗ್ ಸಸ್ಪಿಷಿಯಸ್ ಆಗ್ತಿದೆ ಅಂತ ಅರ್ಥ. ಮತ್ತೆ ಡೌನ್ ಹೋಗಕ್ಕೆ ಅವನು ಅಕ್ಯುಮಿಲೇಟ್ ಅಲ್ಲಿ ಸೆಲ್ ಮಾಡ್ಕೊಂತ ಇದ್ದಾನೆ ಅವ್ನ ಪೊಸಿಷನ್ಸ್ ಅಂತ ಅರ್ಥ. ಓಕೆನಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಅಬ್ಸರ್ವ್ ಮಾಡಿ ಎನ್ ಶೇಪ್ ಬ್ರೇಕ್ಔಟ್ ಬೇಕಾಗಿರುತ್ತೆ. ಸೊ 1:4 ನಾವು ರಿಸ್ಕ್ ಅಂಡ್ ರಿವಾರ್ಡ್ ನೋಡೋದಾದ್ರೆ ನೋಡಿ, ಇಲ್ಲಿ ನಮ್ಗೆ 5% ರಿಸ್ಕ್ ಇದೆ, 20.5% ನಮಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಸ್ಟಾಕ್ ಅಲ್ಲಿ, ಕರೆಕ್ಟ್ ಅಲ್ವಾ. ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ ಟೈಮ್ಸ್ ಅಲ್ಲಿ ನೋಡಿದಾಗ ನಮಗೆ 1:4 ಟೈಮ್ಸ್ ನಮಗೆ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನು ಸಿಗ್ತಾ ಇದೆ. ಸೊ ಇದಿಷ್ಟು ಸೇಲ್ ಟೆಕ್ ಸ್ಟಾಕ್ ನೋಡಿದ್ವಿ. ಸೊ ಈ ಸ್ಟಾಕ್ ನ ಒಂದು ಫಾರ್ಮೇಶನ್ ಈಗ ನಾವು ಕರೆಂಟ್ಲಿ ನಾವು ನೋಡೋದಾದ್ರೆ ನೋಡಿ, ಎಸ್ಎಲ್ ಟೆಕ್ ಏನಾಗ್ತಿದೆ ನಮ್ಗೆ ಈ ಒಂದು ಲೊಕೇಶನ್ ಇಂದ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಕಂಟಿನ್ಯೂಷನ್ ಆಫ್ ದ ಬೇಸ್ ಸ್ಟ್ರಕ್ಚರ್, ಅಂದ್ರೆ ಬೇಸ್ ಕಂಟ್ರೋಲ್ ಅಲ್ಲಿ ಇದೆ ಈಗ ಸ್ಟಾಕ್ ಇದು. ಸೊ ನೆಕ್ಸ್ಟ್ ನಮಗೆ ಬುಲ್ ಕನ್ಫರ್ಮೇಶನ್ ಯಾವಾಗ ಆಗುತ್ತೆ, ಮತ್ತೆ ಬಂದು ಯಾವಾಗ ನಮಗೆ ಕ್ಲೌಡ್ ನ ಬ್ರೇಕ್ಔಟ್ ಕನ್ಫರ್ಮೇಶನ್ ಕೊಡ್ತಾನೋ ಅವಾಗ ನಾನು ಕನ್ಫರ್ಮೇಶನ್ ತಗೊಂಡ್ರಿ, ಸಪ್ಲೈ ಮುಗಿದೋಯ್ತು, ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವು ಚೆಕ್ ಮಾಡ್ಕೊಂತೀವಿ ಮ್ಯಾನ್ಯಲ್ ಆಗಿ, ಇಲ್ಲ ಸ್ಕಿನ್ನರ್ ಮುಖಾಂತರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಬಂದು ಬಜಾಜ್ ಹೋಲ್ಡಿಂಗ್ ಅಂತ. ಸೊ ಬಜಾಜ್ ಹೋಲ್ಡಿಂಗ್ ಸ್ಟಾಕ್ ನೀವು ಅಬ್ಸರ್ವ್ ಮಾಡಿ, ನಾನು ವಾಲ್ಯೂಮ್ ಸಹ ಆಡ್ ಮಾಡ್ತೇನೆ ಇಲ್ಲಿ ನೋಡಿ. ವಾಲ್ಯೂಮ್ ಇಲ್ಲಿ ಏನಾಗಿದೆ, ಇಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಯಾವಾಗ ನಮ್ಗೆ ಈ ತರ ಒಂದು ಬ್ರೇಕ್ಔಟ್ ಸಿಕ್ತು. ಸೊ ಈ ತರ ಒಂದು ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ, ಆವರೇಜ್ ವಾಲ್ಯೂಮ್ ಇದು ಜಾಸ್ತಿ ಬಂದಿದೆ, ಅಗೈನ್ ನಮಗೆ ಬಯರ್ ಕಾನ್ಫಿಡೆನ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ಈ ತರ ಹೈಯೆಸ್ಟ್ ವಾಲ್ಯೂಮ್ ಬಂದ್ಮೇಲೆ ಒಂದ್ಸರಿ ಎಕ್ಸೋಷನ್ ಆಗುತ್ತೆ. ಓಕೆನಾ. ಬಿಗ್ ವಾಲ್ಯೂಮ್ ಬಂದಾಗ ಎಕ್ಸೋಷನ್ ಆಗಿ ಸಡನ್ ಆಗಿ ಬಿದ್ದೋಗುತ್ತೆ. ಬಟ್ ನಾವಿಲ್ಲಿ ಬಿದ್ದೋದ್ರೆ ನಮ್ಗೇನು ಎಂಟ್ರಿ ಇರಲ್ವಲ್ಲ, ನಾವು ಬ್ರೇಕ್ಔಟ್ ಮೇಲೆ ತಾನೇ ನಾವು ಎಂಟ್ರಿ ತಗೊಂತೀವಿ. ಯಾವ್ದು ಟ್ರೆಂಡ್ ಬೀಳೋವಾಗ ನಾವು ಎಂಟ್ರಿ ತಗೊಳ್ಳಿ. ಈಗ ಬೇಸಿಕಲಿ ಏನಾಗುತ್ತೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಡೌನ್ 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 ಅಂತ ಹಿಂಗ್ ಹೋಗ್ಬಿಡ್ತಾನೆ ಅವ್ನ ಕೆಳಗಡೆಗೆ, ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು. ಸೊ ಆ ಫೇಕ್ ಬ್ರೇಕ್ಔಟ್ ಕೊಟ್ಟಾಗ ನಮ್ದು ಯಾವ್ದೇ ತರದ ಎಂಟ್ರಿ ಇರಲ್ಲ. ಯಾಕಿರಲ್ಲ ಅಂದ್ರೆ ನನಗೆ ಎನ್ ಶೇಪ್, ಈ ತರ ಎನ್ ಶೇಪ್ ಬ್ರೇಕ್ಔಟ್ ಮೇಲೆ ನಾನು ಎಂಟ್ರಿ ತಗೊಳ್ಳೋದ್ರಿಂದ, ಈಗ ಆಲ್ರೆಡಿ ಒಂದು ಬ್ರೇಕ್ಔಟ್ ಕೊಟ್ಟ ಬುಲ್, ಆ ಬ್ರೇಕ್ಔಟ್ ಮೇಲೆ ಮತ್ತೆ ಬುಲ್ ಬ್ರೇಕ್ಔಟ್ ಕೊಟ್ಟ. ಇದ್ರ ಅರ್ಥ ಏನಂದ್ರೆ ಬಯರ್ ಅನ್ನೋನು ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಸ್ಟಾಕ್ ಅಲ್ಲಿ. ಯಾವಾಗ ಕಂಟಿನ್ಯೂಷನ್ ಆಫ್ ದ ಬಯರ್ ಪಾರ್ಟಿಸಿಪೇಷನ್ ಇರುತ್ತೋ ಡೆಫಿನೆಟ್ಲಿ ಆ ಸ್ಟಾಕ್ ಬುಲ್ ಸ್ಟ್ರೆಂತ್ ಅಲ್ಲಿ ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬ್ರೇಕರ್ಸ್ ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡೋದು ವಿತ್ ಎನ್ ಶೇಪ್ ಕರೆಕ್ಷನ್ ಅಲ್ಲಿ. ಆಯ್ತಾ. ಇಲ್ಲಿ ನೋಡಿ, ಈಗ ನಾನು ಎಂಟ್ರಿ ನಾನು ಐಡೆಂಟಿಫೈ ಮಾಡೋದಾದ್ರೆ ಸ್ಟಾಕ್ ಅಲ್ಲಿ, ಸೊ ಎಕ್ಸಾಕ್ಟ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಇಲ್ಲಿಂದ ಹಿಡಿದು ಪ್ರೈಸ್ ಇಲ್ಲಿ ತನಕ ಅಪ್ ಹೋಗಿದೆ, ಪುಲ್ ಬ್ಯಾಕ್ ಮತ್ತೆ ಬ್ರೇಕರ್ಸ್ ಬ್ರೇಕ್ಔಟ್ ಕನ್ಫರ್ಮೇಶನ್ ಆಗ್ತಾ ಇದೆ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಯಾಂಡಲ್ ಯಾವ್ದು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದ್ ನನಗೆ ಬ್ರೇಕರ್ಸ್ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ. ಆ ಲೋಯೆಸ್ಟ್ ಪಾಯಿಂಟ್ ಅದ ಸ್ವಿಂಗ್ ಅಲ್ಲಿ ನನಗೊಂದು ಲೋ ಪಾಯಿಂಟ್ ಕ್ರಿಯೇಟ್ ಆಗಿರುತ್ತಲ್ಲ, ಇದು ಬಂದ್ ನನಗೆ ಲೋ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, 1:4 ನನ್ನ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ 1:4 ನನ್ನ ಟಾರ್ಗೆಟ್ ಸಿಕ್ಕಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಸೇ 1:4 ನಾವು ಟಾರ್ಗೆಟ್ ನ ನೋಡೋದಾದ್ರೆ ಎಕ್ಸಾಕ್ಟ್ಲಿ ನಮ್ಗೆ ಈ ಲೊಕೇಶನ್ ಇದೆ 1:4. ಸೊ ನಮ್ ಕರೆಂಟ್ಲಿ ನೋಡಿ ಈ ಸ್ಟಾಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 1:4 ಟಾರ್ಗೆಟ್ ನಾವ್ ಏನ್ ತಿಳ್ಕೊಂಡ್ವಿ, ಇಲ್ಲಿ ಕರೆಕ್ಟ್ ಆಗಿ ಆಲ್ಮೋಸ್ಟ್ ಅದೇ ಲೊಕೇಶನ್ ಹತ್ರ ಬಂದು 1:4 ಟಾರ್ಗೆಟ್ ನ ಹಿಟ್ ಮಾಡ್ಬಿಟ್ಟು ಮತ್ತೆ ಪ್ರೈಸ್ ಅನ್ನೋದು ರೇಂಜ್ ಬೋರ್ಡ್ ಅಲ್ಲೇ ಟ್ರೇಡ್ ಆಗ್ತಾ ಶುರು ಆಗ್ತದೆ. ಸೊ ಈ ತರ ಒಂದು ಫಾರ್ಮೇಶನ್ ಈಗ ನಮ್ಗೆ ಇಲ್ಲಿ ಏನ್ ಸಿಕ್ತು ಬಜಾಜ್ ಹೋಲ್ಡಿಂಗ್ ಅಲ್ಲಿ. ಸೊ ಪ್ರೀವಿಯಸ್ ಸಪ್ಲೈ ಝೋನ್ ಅಲ್ಲಿ ಇತ್ತು ಸ್ಟಾಕ್, ಕರೆಕ್ಟ್ ಅಲ್ವಾ. ನೋಡಿ ಇಲ್ಲಿ
ಲೋಯರ್ ಲೋ, ಲೋಯರ್ ಹೈ ಅಂಡ್ ಫರ್ದರ್ ಲೋಯರ್ ಲೋ ಈ ತರ ನಮಗೆ ಸಪ್ಲೈಸ್ ಸಿಕ್ತು. ಮತ್ತೆ ಬ್ರೇಕ್ಔಟ್ ಕೊಟ್ಟ, ಬ್ರೇಕ್ಔಟ್ ಅಲ್ಲಿ ವಾಲ್ಯೂಮ್ ಬಂತು, ಅಂದ್ರೆ ಟ್ರೂ ಬ್ರೇಕ್ಔಟ್ ಸಿಕ್ತು ಬೇಸಿಕಲಿ. ಸೊ ಟ್ರೂ ಬ್ರೇಕ್ಔಟ್ ಅಲ್ಲಿ ಮತ್ತೆ ಪುಲ್ ಬ್ಯಾಕ್ ಬಂದು ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಕೊಟ್ಟ. ಅದು ಬೇಕು ನಮ್ಗೆ. ಪುಲ್ ಬ್ಯಾಕ್ ಬಂದಿದ್ದಾದ್ಮೇಲೆ ಇಮಿಡಿಯೇಟ್ ಆಗಿ ಹೆಂಗೆ ಬ್ರೇಕ್ಔಟ್ ಮಾಡ್ಬೇಕು. ಪುಲ್ ಬ್ಯಾಕ್ ಕೊಟ್ಬಿಟ್ಟು ಒಂದು ತಿಂಗಳು ಆದ್ಮೇಲೆ ಬ್ರೇಕ್ಔಟ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ಲಿ ನಾವು ಒಪ್ಪಲ್ಲ ಆ ಬ್ರೇಕ್ಔಟ್ ನ, ಅರ್ಥ ಆಯ್ತಾ? ಸೊ ಅದಕ್ಕೆ ಪುಲ್ ಬ್ಯಾಕ್ ಆದ್ಮೇಲೆ ಇಮಿಡಿಯೇಟ್ ಬ್ರೇಕ್ಔಟ್ ಕೊಟ್ಟ ಅನ್ಶಿಪ್ ಬ್ರೇಕ್ಔಟ್ ಅಲ್ಲಿ. ಸೊ ಅವಾಗ ಬೈಯರ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಆ ಪಾರ್ಟಿಸಿಪೇಷನ್ ನಾವು ಅಡ್ವಾಂಟೇಜ್ ಆಗಿ ತಗೊಂತೀವಿ, ಅಂದ್ರೆ ನಾವು ಒಂದೊಂದು ಆಪರ್ಚುನಿಟಿ ಆಗಿ ತಗೊಂತೀವಿ. ಆಪರ್ಚುನಿಟಿಲಿ ನಾವು ಸಹ ಎಂಟರ್ ಆಗ್ತೀವಿ. ಅಲ್ಲಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದಷ್ಟು ತಿಂಗಳ ಕಾಲ ಸ್ಟಾಕ್ ಅನ್ನೋದು ಡಿಮ್ಯಾಂಡ್ ಅಲ್ಲಿ ಇರುತ್ತೆ, ಅಂದ್ರೆ ಬೈಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಯಾಕೆ ಸರ್ ನೀವು 1:4 ನ ಹೇಳ್ತಿದ್ರಾ ಅಂತ ನೀವು ಕ್ವಶನ್ ಕೇಳ್ಬೋದು. ನೋಡಿ ಸ್ನೇಹಿತರೆ, ನಾನು ಇಚ್ಚಿಮುಕುನ ಆಲ್ಮೋಸ್ಟ್ ಕಳೆದ ಒಂದು 4 years ಇಂದ ನಾನು ಇಚ್ಚಿಮುಕುನ ಟೀಚ್ ಮಾಡ್ತಾ ಇದ್ದೀನಿ. 4 ವರ್ಷಗಳಿಂದ ನಾನು ಇಚ್ಚಿಮುಕುನ ಎಷ್ಟೊಂದು 1000 ಸ್ಟೂಡೆಂಟ್ಗೆ ಟೀಚ್ ಮಾಡಿದ್ದೀನಿ. ಅಂಡ್ ಎಷ್ಟೊಂದು ಡಾಟಾನ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ಇಚ್ಚಿಮುಕುನ ಬೇಸಾಗಿ ಇಟ್ಕೊಂಡು. ಅವಾಗ ನನಗೆ ಸಿಕ್ಕಂತಹ ರಿಸ್ಕ್ ಅಂಡ್ ರಿವಾರ್ಡ್ ಇಚ್ಚಿಮುಕುನಲ್ಲಿ 1:4 ಮ್ಯಾಕ್ಸಿಮಮ್. ಅದು ಬೆಸ್ಟ್ ರಿವಾರ್ಡ್ ನನಗೆ ಇಚ್ಚಿಮುಕುನಲ್ಲಿ ಸಿಕ್ಕಿರೋದು. ಬೇಸಿಕಲಿ ಈ ತರ ಬ್ರೇಕ್ಔಟ್ ಆಗಿರ್ಬೋದು, ಟೆಂಕೆನ್ಸನ್ ಬ್ರೇಕ್ಔಟ್ ಆಗಿರ್ಬೋದು. ಬಟ್ ನಾನು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನಾನು ನಿಮ್ಗೆ ಇವೇನ್ 1:4 ಕೆಪಬಿಲಿಟಿ ಇದ್ರು 1:2 ಮಾತ್ರನೇ ಹೇಳ್ದೆ. ಯಾಕೆ ಹೇಳ್ದೆ ಅಂತಂದ್ರೆ ಅಲ್ಲಿ ಲಿಕ್ವಿಡಿಟಿ ಗ್ರಾಬ್ ಆಗ್ತಾ ಇರೋದ್ರಿಂದ. ಬಟ್ ಇಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಗ್ರಾಬ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದಕ್ಕೆ ಇಂಪಲ್ಸಿವ್ ಬಿಹೇವಿಯರ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ 1:4 ನ ಇಟ್ಕೊಂತೀವಿ. ಸೊ ಅಲ್ಲಿನೂ ಸಹ 50% ಅಮೌಂಟ್ ಟ್ರಯಲ್ ಮಾಡ್ತೀವಿ 1:4 ತನಕ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಡೈರೆಕ್ಟ್ ಆಗಿ ನಾವು 1:4 ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಈಗ ಕ್ವಶನ್ ಏನಂತಂದ್ರೆ, ಸರ್ ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದಾಗ ಏನ್ 20 ದಿನ ಅಂತ ಹೇಳ್ದೆ ನಾನು, ಈ ತರ ಒಂದು 20 ದಿನ ಕೆಳಗಡೆ ಟ್ರೇಡ್ ಆಗ್ತಿರ್ಬೇಕು, ಮತ್ತೆ ಬ್ರೇಕ್ಔಟ್ ಕೊಡ್ಬೇಕು ನನಗೆ. ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಿ ಸ್ಟಾಕ್ ಅನ್ನೋದು ಮೇಲ್ಗಡೆ ಬರಬೇಕು. ಸೊ ಇದಕ್ಕೆ ನಾವು ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೀವು ನನಗೆ ಕೇಳೋದಾದ್ರೆ, ನೀವು ಅಬ್ಸರ್ವ್ ಮಾಡಿ ಏನ್ ಚಾರ್ಟಿಂಗ್ ಅಂತ ಹೇಳ್ದೆ ನಾನು. ಸೊ ಚಾರ್ಟಿಂಗ್ ಅಲ್ಲಿ ನಿಮ್ಗೆ ಆ ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಬಹುದು ಈಸಿಯಾಗಿ. ಸೊ ಇಲ್ಲಿ ನಾನು ಫಸ್ಟ್ ಇಂದ ತೋರಿಸ್ಕೊಡ್ತೀನಿ. ನೀವು ಚಾರ್ಟಿಂಗ್ ಅಂತ ಓಪನ್ ಮಾಡಿ, ಗೋಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಕಾಣಿಸ್ತಿದೆಯಲ್ವಾ, ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ಅಂಡ್ ಇಲ್ಲಿ ಸ್ಕ್ಯಾನ್ಸ್ ಅಂತ ಇದೆ. ನೀವು ಇಲ್ಲಿ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡೋ ಸ್ಕ್ಯಾನ್ಸ್ ಅಲ್ಲಿ ಬಂದು ಸೇವ್ ಆಗಿರುತ್ತೆ, ಆಯ್ತಾ? ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಂಡೀಷನ್ಸ್ ಆಡ್ ಮಾಡಬಹುದು. ಇಚ್ಚಿಮುಕು ಕಂಡೀಷನ್ಸ್, ಬೇರೆ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಎಲ್ಲ ಒಂದು ಆ ಕಂಡೀಷನ್ಸ್ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಈಗ ಫಸ್ಟ್ ನನ್ಗೆ ಏನ್ ಬೇಕು, 20 days ನನಗೆ ಡೌನ್ ಟ್ರೆಂಡ್ ಇರಬೇಕು ಸ್ಟಾಕ್, ಕರೆಕ್ಟ್ ಅಲ್ವಾ? 20 days ಡೌನ್ ಟ್ರೆಂಡ್ ಇರ್ಬೇಕಂದ್ರೆ ಲಾಸ್ಟ್ 20 days ಬಿಲೋ ಇಚ್ಚಿಮುಕು ಕ್ಲೌಡ್ ಅಂತ ಯಾವುದೇ ಕಂಡೀಷನ್ ಇಲ್ಲ ನಮ್ಗೆ. ಅದನ್ನ ನೀವು ಕ್ವಾಂಟಿಫೈ ಮಾಡಬೇಕು. ಆ ಸಿಸ್ಟಮ್ಗೆ ಏನ್ ಟೂಲ್ ಇದೆ ಅದಕ್ಕೆ ನೀವು ಮೆನ್ಷನ್ ಮಾಡಬೇಕು. ನೆನ್ನೆ ಕ್ಯಾಂಡಲ್ ಕೆಳಗಡೆ, ಮೊನ್ನೆ ಕ್ಯಾಂಡಲ್ ಕೆಳಗಡೆ ಅಂತ ಈ ತರ ಮೆನ್ಷನ್ ಮಾಡಬೇಕು. ಇವತ್ತಿನ ಕ್ಯಾಂಡಲ್ ಮೇಲ್ಗಡೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಬಿಲ್ಡ್ ಮಾಡೋದು ಈ ತರ ಸ್ಕಿನ್ನರ್ ಅಂತ. ಬಟ್ ಇದು ಸ್ಕಿನ್ನರ್ ಏನೀಗ ನಾನು ತೋರಿಸ್ಕೊಟ್ಟು ಇಚ್ಚಿಮುಕು ಸ್ಕಿನ್ನರ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಇದು ನಿಯರ್ಲಿ ಒಂದು 10-15 ನಿಮಿಷ ನಾನು ಕಂಟಿನ್ಯೂಸ್ ಇನ್ನೂ ಆಡ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು 4-5 ಕಂಡೀಷನ್ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ನಾನು ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ ಆ ಸ್ಕ್ಯಾನರ್ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ಬಿಲ್ಡ್ ಮಾಡೋ ಸ್ಕ್ಯಾನರ್ ನ. ಈಗ ಫಸ್ಟ್ ಕಂಡೀಷನ್ ನನ್ಗೇನು, ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಬೇಕು. ಅಂದ್ರೆ ಇವತ್ತಿನ ಕ್ಯಾಂಡಲ್ ನನಗೆ ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕು, ಕ್ಲೋಸ್ ಗ್ರೇಟರ್ ದೆನ್ ಓಪನ್. ಓಕೆನಾ? ಸೊ ಇದು ಫಸ್ಟ್ ಕಂಡೀಷನ್. ಅಂದ್ರೆ ಇಚ್ಚಿಮುಕು ಕ್ಯಾಂಡಲ್ ಕ್ರಾಸ್ ಆಗುವಾಗ ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕಂತ ಅರ್ಥ. ಅದೇ ರೀತಿ ಕ್ಲೋಸ್ ಕ್ರಾಸಿಂಗ್ ಎಬವ್ ಅಂತ ತಗೊಳ್ಳಿ. ಕ್ಲೋಸ್ ಕ್ರಾಸಿಂಗ್ ಅಬವ್, ಓಕೆನಾ? ಕ್ರಾಸಿಂಗ್ ಅಥವಾ ಕ್ರಾಸ್ಡ್ ಅಬವ್ ಇಚ್ಚಿಮುಕು ಕ್ಲೌಡ್ ಅಂತ ಇದೆ ನೋಡಿ, ಇಲ್ಲಿದೆ ನೋಡಿ ಕ್ಲೌಡ್. ಕ್ಲೋಸ್ ಕ್ರಾಸಿಂಗ್ ಎಬೋ ಇಚ್ಚಿಮುಕು ಕ್ಲೌಡ್ ಟಾಪ್ ಅಂತ ಇದೆಯಲ್ವಾ, ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಕ್ರಾಸ್ಡ್ ಎಬೋ ಇಚ್ಚಿಮುಕು ಟಾಪ್, ಇದು ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್ ಏನ್ ಬೇಕು ನನಗೆ, ಹಿಂದಿನ ಒಂದು 4-5 ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ M&M ಆಗಿರ್ಬೋದು. M&M ಸ್ಟಾಕ್ ಏನಿದೆ, ಈ ಕ್ಯಾಂಡಲ್ ಕ್ರಾಸ್ ಓವರ್ ಸಿಕ್ಕಿದ್ರೆ 1, 2, 3, 4, 5, 6, 7 ಕ್ಯಾಂಡಲ್ ಅಥವಾ 8 ಕ್ಯಾಂಡಲ್. ಸೊ 8 ಕ್ಯಾಂಡಲ್ ನನ್ಗೆ ಏನಾಗ್ತಿದೆ, ಇಲ್ಲಿ ಇಚ್ಚಿಮುಕು ಕ್ಲೌಡ್ ಗಿಂತ ಅಂದ್ರೆ ಕ್ಲೌಡ್ ಟಾಪ್ ಗಿಂತ ಕೆಳಗಡೆ ಇದೆ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನೀವು ಇನ್ನೊಂದು ಸ್ಟಾಕ್ ನ ನೋಡೋದಾದ್ರೆ, ನೀವು HCL ಟೆಕ್ ನ ನಾವಿಲ್ಲಿ ಎಕ್ಸಾಕ್ಟ್ಲಿ ಲೊಕೇಶನ್ ಅಲ್ಲಿ ನೋಡೋದಾದ್ರೆ ನೋಡಿ, ಹಿಂದಿನ 1, 2, 3, 4, 5, 6, 7, 8, 9, 10, 11, 12, 13, 14 ಆಲ್ಮೋಸ್ಟ್ ನಮಗೆ 14 ಹಿಂದಿನ ಒಂದು 14 ಕ್ಯಾಂಡಲ್ ಏನಾಗ್ತದೆ, ಕ್ಲೌಡ್ ಟಾಪ್ ಏನಿದೆ ಅದ್ರ ಕೆಳಗಡೆ ಇದೆ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾನು ಫಸ್ಟ್ ಕ್ಲೌಡ್ ಟಾಪ್ ಗೆ ಒಂದು 15 ಕ್ಯಾಂಡಲ್, ಮತ್ತೆ ಅಲ್ಲಿಂದ ಒಂದು 15 ಕ್ಯಾಂಡಲ್ ಡೌನ್, ಒಂದು 25-30 ಡೇಸ್ ಡಾಟಾನ ನಾನು ಆಡ್ ಮಾಡ್ಬೇಕಾಗಿರತ್ತೆ. ಇಚ್ಚಿಮುಕು ಕಂಡೀಷನ್ ಬಿಲ್ಡ್ ಮಾಡ್ತಿದ್ವಿ. ನಾನು ಕ್ಲೀನ್ ಆಗಿ ಎಲ್ಲಾ ಒಂದು ಕಂಡೀಷನ್ ಆಡ್ ಮಾಡ್ಬೇಕಾಗಿರತ್ತೆ. ಈಗ ನಾನೇನ್ ಮಾಡ್ತೀನಿ, 15 ದಿನ ಡಾಟಾ, ಓಕೆನಾ? 15 ದಿನ ಕ್ಲೌಡ್ ಟಾಪ್ ಕೆಳಗಡೆ ಇರಬೇಕು, ಅದ್ರ ಹಿಂದಿನ 15 ದಿನ ಕ್ಲೌಡ್ ಬಾಟಮ್ ಕೆಳಗಡೆ ಇರಬೇಕು. ಅದು ಹೇಗೆ ಅಂತ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. 15 ದಿನ ಈ ಟಾಪ್ ಏನಿದೆ ಇದ್ರ ಕೆಳಗಡೆ ಇರಬೇಕು. ಇದ್ರ ಅರ್ಥ ಏನಂದ್ರೆ
ಟಾಪ್ ಕೆಳಗಡೆ ಇದೆ ಅಂದ್ರೆ ಆಲ್ಮೋಸ್ಟ್ ಬಾಟಮ್ಗೂ ಕೆಳಗಡೆ ಇರ್ಬೋದು ಅಂತಾನೆ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು 15 ದಿನ ಈ ಬಾಟಮ್ ಇದೆ ಇದ್ರ ಕೆಳಗಡೆ ಇರಬೇಕು, ಅಥವಾ 20 ಡೇಸ್. ಟೋಟಲ್ ನನಗೆ ಇದು 15 ಪ್ಲಸ್ 20 ಟೋಟಲ್ ನನಗೆ ಎಷ್ಟಾಯ್ತು 35 ಡೇಸ್ ಡಾಟಾನ ನಾನು ಆಡ್ ಮಾಡ್ಬೇಕಾಗಿರುತ್ತೆ ಇಚ್ಚಿಮುಕು ಒಂದು ಸ್ಕ್ರೀನರ್ಗೆ. ಅರ್ಥ ಆಯ್ತಾ. ಸೊ ಈ ಸ್ಕ್ರೀನರ್ಗೆ ನೀವು ಅದನ್ನ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾನೆ. ಈಗ ನೋಡಿ, ಈಗ ನಾನು ಇಲ್ಲಿ ಏನಂತ ಕೊಡ್ತೀನಿ ಅಂದ್ರೆ ಲೆಟ್ಸ್ ಸೇ ಕ್ಲೋಸ್ ಲೆಸ್ ದೆನ್ ಇಚ್ಚಿಮುಕು ಟಾಪ್. ಆದ್ರೆ ಇದು ಡೈಲಿ ಕ್ಲೋಸ್ ಲೆಸ್ ದೆನ್ ಡೈಲಿ ಇಚ್ಚಿಮುಕು ಟಾಪ್ ಅಂತ ಇದೆಯಲ್ವಾ, ಇದು ಇವತ್ತಿನ ಕ್ಲೋಸ್ ಅಲ್ಲ, ನೆನ್ನೆ ಕ್ಲೋಸ್. ಆದ್ರೆ ಡೇ ಮೇಲೆ ಕ್ಲಿಕ್ ಮಾಡಿ 1 ಡೇಗೂ ಅಂತ ಚೂಸ್ ಮಾಡ್ಕೊಳ್ಳಿ. 1 ಡೇಗೂ ಕ್ಲೋಸ್. ನೆನ್ನೆಯ ಕ್ಲೋಸ್ ಏನಿದೆ ಇಚ್ಚಿಮುಕು ಟಾಪ್ ಕೆಳಗಡೆ ಇರಬೇಕು. ಅದೇ ರೀತಿ 2 ಡೇಸ್ ಎಗೋ ಕ್ಲೋಸ್ ಅಂದ್ರೆ ಮೊನ್ನೆ ಕ್ಲೋಸ್ನು ಅದೇ ಫಾರ್ಮೇಶನ್ ಇರಬೇಕು. ನೆಕ್ಸ್ಟ್ 3 ಡೇಸ್ ಎಗೋ ಕ್ಲೋಸ್ ಅದ್ರ ಕೆಳಗಡೆನೆ ಇರಬೇಕು. ಓಕೆನಾ. ನೆಕ್ಸ್ಟ್ 4 ಡೇಸ್ ಎಗೋ ಕ್ಲೋಸ್ ಅಂದ್ರೆ ಇಲ್ಲಿ ಎನ್ ಅಂತ ಇದೆಯಲ್ವಾ, ಎನ್ ನ 4 ಅಂತ ಟೈಪ್ ಮಾಡಿ. ಸೊ ಅವಾಗ ನಿಮ್ಗೆ 4 ಡೇಸ್ ಎಗೋ ಕ್ಲೋಸ್ ಸಿಗತ್ತೆ. ನೆಕ್ಸ್ಟ್ 5 ಡೇಸ್ ಎಗೋ ಕ್ಲೋಸ್. ಸೊ ಇದ್ರೆ ನೀವು 15 ದಿನಕ್ಕೆ ಡಾಟಾನ ಆಡ್ ಮಾಡ್ಬೇಕಾಗಿರತ್ತೆ. ಅರ್ಥ ಆಯ್ತಾ. ಸೊ 5 ಡೇಸ್ ಎಗೋ ಕ್ಲೋಸ್ ಲೆಸ್ ದೆನ್ ಇಚ್ಚಿಮುಕು ಬಾಟಮ್. ಸೊ ಇದ್ರೆ ನೀವು 5, 6, 7, 8, 9, 10, 11, 15 ತನಕ ನೀವು ಆಡ್ ಮಾಡ್ಬೇಕಾಗಿರುತ್ತೆ. ನಾವು ನೆಕ್ಸ್ಟ್ ಅದ್ರ ಹಿಂದಿನ ಈಗ ಆಯ್ತು ನಾನು 5 ಡೇಸ್ ಎಗೋ 6 ಡೇಸ್ ಎಗೋ ಅಂತ ಹೋದ್ರೆ ಲೆಟ್ಸ್ ಸೇ ನನಗೆ 15 ಡೇಸ್ ಡಾಟಾ ಸಿಗುತ್ತಾ. 16 ಡೇಸ್ ಎಗೋ ನಾನು ಡೈರೆಕ್ಟ್ ಆಗಿ ಹೆಂಗ್ ತಗೋಬೇಕಾಗುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಲೆಟ್ಸ್ ಸೇ ಕ್ಲೋಸ್ ಲೆಸ್ ದೆನ್ ಇಚ್ಚಿಮುಕು ಬಾಟಮ್. ಏನ್ ಕ್ಲೌಡ್ ಟಾಪ್ ಇತ್ತು ಆ ಇಚ್ಚಿಮುಕು ಕ್ಲೌಡ್ ಬಾಟಮ್ ತಗೋಬೇಕಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ನಾನು ಇಚ್ಚಿಮುಕು ಕ್ಲೌಡ್ ಬಾಟಮ್ ನ ತಗೊಂಡಿದ್ದೀನಿ ಲೆಸ್ ದೆನ್. ಸೊ ಇದು ಯಾವತ್ತಿಂದು 16 ದಿನದ ಹಿಂದ್ಗಡೆ ಬೇಕು ನನಗೆ ಡಾಟಾ. ಕರೆಕ್ಟ್ ಅಲ್ವಾ. ಎನ್ ಅಲ್ಲಿ ಹೋಗ್ಬಿಟ್ಟು 16 ಡೇಸ್ ಬ್ಯಾಕ್ ಅಂತ ತಗೊಳ್ಳಿ. 16 ಡೇಸ್ ಬ್ಯಾಕ್ ಕ್ಲೋಸ್ ಲೆಸ್ ದೆನ್ 16 ಡೇಸ್ ಬ್ಯಾಕ್ ಅಂದ್ರೆ ಆ ಏನ್ ಕ್ಲೌಡ್ ಇದೆ ಆ ಕ್ಲೌಡ್ ಗಿಂತ ಕೆಳಗಡೆ ಇರಬೇಕು. ಅವತ್ತಿನ ದಿನ ಕ್ಲೌಡ್ ಗಿಂತ ಕೆಳಗಡೆ ಇರಬೇಕು, ಆ ಕ್ಲೌಡ್ ಬಾಟಮ್ ಗಿಂತ ಕೆಳಗಡೆ ಇರಬೇಕು. ಸೊ ಇದು ಕಂಡೀಷನ್. ಸೊ ಅದೇ ರೀತಿ 17th ಡೇನು ಹಂಗೆ ಇರಬೇಕು. ಇದು ಎನ್ ಅಂತ ಏನಿದೆ ಅದನ್ನ ನೀವು 17ಗೆ ಚೂಸ್ ಮಾಡಿ. ನಿಮ್ಗೆ ಡೈಲಿ ಅಂತ ಇರುತ್ತಲ್ವಾ, ಈ 16 ಅಂತ ಏನಿದೆ ಅದನ್ನ ಎನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಂಬರ್ನ 17ಗೆ ಚೇಂಜ್ ಮಾಡ್ಬೇಕಾಗಿರುತ್ತೆ. ಸೊ 17 ಡೇಸ್ ಎಗೋನು ನಮ್ಗೆ ಇದೇ ತರ ಫಾರ್ಮೇಶನ್ ಬೇಕು. ಅಗೇನ್ 18 ಡೇಸ್ ಎಗೋನು ನನಗೆ ಇದೇ ತರ ಫಾರ್ಮೇಶನ್ ಬೇಕು. ಸೊ ನಾನು 18 ಅಂತ ಚೂಸ್ ಮಾಡ್ಕೊಂತೀನಿ ಅಂಡ್ ಇದನ್ನ ಸಹ 18 ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ 19 ಡೇಸ್ ಎಗೋನು ನನಗೆ ಇದೇ ತರ ಫಾರ್ಮೇಶನ್ ಬೇಕು. ಸೊ ಈ ತರ ನೀವು ಕೋಡ್ ನ ಅಂದ್ರೆ ಈ ಒಂದು ಚಾರ್ಟಿಂಗ್ ನ ಯೂಸ್ ಮಾಡ್ಕೊಂಡು ನೀವು ಈ ತರ ಒಂದು ಇದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ತುಂಬಾ ಈಸಿಯಸ್ಟ್ ಕಂಡೀಷನ್ಸ್, ತುಂಬಾ ನೀಟಾಗಿ ನೀವು ಇದನ್ನ ಸೆಟ್ ಮಾಡ್ಕೋಬಹುದು. ಸೊ ಸೆಟ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಟ್ರೆಂಡು ಸಿಕ್ಬಿಡತ್ತೆ. ಅಕ್ಯುಮುಲೇಷನ್ ಅದೇ ಕ್ಲೌಡ್ ಒಳಗಡೆ ಎಷ್ಟು ಟ್ರೇಡ್ಸ್ ಆಗ್ತಿದೆ, ಒಂದು 10-15 ದಿನ ಟ್ರೇಡ್ ಆಗ್ತಿರೋ ಸಿಕ್ಬಿಡತ್ತೆ. ಅಲ್ಲಿಂದ ಬ್ರೇಕ್ಔಟ್ ಸಿಗತ್ತೆ. ಮತ್ತೆ ವಾಲ್ಯೂಮ್ ನಾನೇನ್ ಹೇಳ್ದೆ, ಇವತ್ತಿನ ವಾಲ್ಯೂಮ್ ಅಟ್ಲೀಸ್ಟ್ ಇಂದಿನ ಒಂದ್ 2 ದಿನದ ವಾಲ್ಯೂಮ್ ನ ಬೀಟ್ ಆಗಿರ್ಬೇಕು. ಅದು ಹೇಗೆ ಅಂತಂದ್ರೆ ಲೆಟ್ಸ್ ಸೇ ನೀವು ಇಲ್ಲಿ ವಾಲ್ಯೂಮ್ ಅಂತ ಟೈಪ್ ಮಾಡಿ. ನೋಡಿ ಇಲ್ಲಿ ನೀವು ವಾಲ್ಯೂಮ್ ಅಂತ ಟೈಪ್ ಮಾಡಿದ್ರೆ ವಾಲ್ಯೂಮ್ ಗ್ರೇಟರ್ ದೆನ್ ಮ್ಯಾಕ್ಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಗ್ರೇಟರ್ ದೆನ್ ಮ್ಯಾಕ್ಸ್ ವಾಲ್ಯೂಮ್. ಯಾವತ್ತಿನ ವಾಲ್ಯೂಮು ಟುಡೇಸ್ ವಾಲ್ಯೂಮ್ ಏನ್ ಇವತ್ತಿನ ಕ್ಯಾಂಡಲ್ ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಿ ಮೇಲೆ ಬರ್ತಾ ಇದೆ. ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ 1 ಡೇ ಎಗೋ ಮ್ಯಾಕ್ಸ್ ನೆನ್ನೆ ವಾಲ್ಯೂಮ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಬರಬೇಕು. ಸೊ ಇಲ್ಲಿ 20 ಅಂತ ಇದೆಯಲ್ವಾ, ಅದು ಲಾಸ್ಟ್ 20 ದಿನ ಬೇಡ, ನಮ್ಗೆ ಬರೀ 2 ದಿನ ಬೇಕಷ್ಟೇನೆ. ಸೊ 2 ದಿನ ಚೂಸ್ ಮಾಡ್ಕೊಂಡಿದೀನಿ. ಹೈಯೆಸ್ಟ್ ವಾಲ್ಯೂಮ್ ಬರಬೇಕು. ಸೊ ಈ ತರ ನೀವು ಈ ಒಂದು ಬೇಸಿಸ್ ಮೇಲೆ ನೀವು ಇಚ್ಚಿಮುಕು ಸ್ಕ್ರೀನ್ ನ ಬಿಲ್ಡ್ ಮಾಡಬಹುದು. ಇಲ್ಲಿ ಬೈ ಡಿಫಾಲ್ಟ್ ನಾನು ಏನ್ ಮಾಡಿದೀನಿ, ನಿಫ್ಟಿ 500 ಚೂಸ್ ಮಾಡಿದೀನಿ. ನನಗೆ ಎಂಟರ್ ಕ್ಯಾಶ್ ಏನ್ 3000 ಪ್ಲಸ್ ಸ್ಟಾಕ್ಸ್ ಇದೆ ಆ ಸ್ಟಾಕ್ಸ್ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಕ್ಯಾಶ್ ಚೂಸ್ ಮಾಡ್ಕೊಂಡು ರನ್ ಕೊಡಿ. ಆಗ ನಿಮ್ಗೆ ಎಂಟರ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ತರ ಒಂದು ಫಾರ್ಮೇಶನ್ ಇವತ್ತು 0 ಸ್ಟಾಕ್ಸ್ ಇದೆ. ಪ್ರೀವಿಯಸ್ಲಿ ಒಂದಷ್ಟು ಸ್ಟಾಕ್ಸ್ ಅಲ್ಲಿ ಇದರ ಒಂದು ಫಾರ್ಮೇಶನ್ ಸಿಕ್ಕಿತ್ತು. ಅರ್ಥ ಆಯ್ತಾ. ಸೊ ಆ ಸ್ಟಾಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈಗ ಈ ಒಂದು ಸ್ಟ್ರಾಟಜಿ ನಾನು ಸೇವ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಗೆ ಇಲ್ಲಿ ಸೇವ್ ಸ್ಕ್ಯಾನ್ ಅಂತ ಇರುತ್ತೆ ನೋಡಿ, ಸೇವ್ ಆಸ್ ಅಂತ ಇದೆ, ಇಲ್ಲ ಸೇವ್ ಅಂತ ಇರುತ್ತೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದನ್ನ ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ನೀವು ಇದಕ್ಕೆ ಒಂದು ನೇಮ್ ನ ಕೊಡ್ಬೋದು ಅಂಡ್ ನೀವು ಸೇವ್ ಮಾಡಿ ಇಟ್ಕೋಬಹುದು. ಸಬ್ಮಿಟ್ ಕೊಟ್ಟರೆ ನಿಮ್ಗೆ ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಸ್ಕ್ಯಾನ್ ಎಲ್ಲಿರುತ್ತೆ ನೀವು ಕೇಳೋದ್ರೆ ಇಲ್ಲಿ ನೋಡಿ ಟಾಪ್ ಅಲ್ಲಿ ಇಲ್ಲಿ ಸ್ಕ್ಯಾನ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಮ ಅಕೌಂಟ್ ಅಲ್ಲಿ. ಚಾರ್ಟಿಂಗ್ ಅಲ್ಲಿ ನೀವು ಲಾಗಿನ್ ಆದ್ರೆ ಇಲ್ಲಿ ಸ್ಕ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಟಾಪ್ ಅಲ್ಲೇ ಬಂದ್ಬಿಡುತ್ತೆ ಕ್ಲೌಡ್ ಬ್ರೇಕ್ಔಟ್ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ತಕ್ಷಣ ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಯ್ತು. ಕರೆಕ್ಟ್ ಅಲ್ವಾ. ಸೊ ಈ ತರ ನೀವು ಬಿಲ್ಡ್ ಮಾಡ್ಕೋಬಹುದು ಸ್ಕ್ಯಾನರ್ ನ ಈಸಿಯಾಗಿ ಚಾರ್ಟಿಂಗ್ ಮುಖಾಂತರ. ಇದು ಫ್ರೀ ಆಗಿ ನೀವು ಬಿಲ್ಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಈ ಕ್ಲೌಡ್ ಬ್ರೇಕ್ಔಟ್ ಸ್ಟ್ರಾಟಜಿ ಮೇಲೆ ನಾನು ಆಲ್ರೆಡಿ ಒಂದು ಸ್ಕ್ಯಾನರ್ ನ ಬಿಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ತೋರಿಸ್ಕೊಡ್ತೀನಿ ನಾನು ಯಾವ ಬೇಸ್ ಮೇಲೆ ಬಿಲ್ಡ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ನೋಡಿ ಈ ಸ್ಕ್ಯಾನರ್ ನಾನೇನ್ ಇಚ್ಚಿಮುಕು SND ಸ್ಟ್ರಾಟಜಿ ಅಂತ ಏನ್ ಬಿಲ್ಡ್ ಮಾಡ್ಕೊಂಡಿದೀನಿ. ನೋಡಿ ಇದಿಷ್ಟು ಕಂಡೀಷನ್ಸ್ ನೀವೇನ್ ನೋಡ್ತಿದ್ದೀರಾ ಇದೆಲ್ಲ ನಾನು 15 ದಿನ 20 ದಿನ. ಸೊ ಟೋಟಲ್ ನಾನು ಎಷ್ಟು ದಿನದ ಡಾಟಾ ಆಡ್ ಮಾಡ್ಕೊಂಡಿದ್ದೀನಿ 26 ಡೇಸ್. ನಾನು ಕ್ಲೌಡ್ ಕೆಳಗಡೆ ಟ್ರೇಡಿಂಗ್ ಸ್ಟ್ರಾಟಜಿನ ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿಂದ ಒಂದು ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕರೆಕ್ಟ್ ಅಲ್ವಾ. ಸೊ ಈ ತರ ನಾವು ಇಚ್ಚಿಮುಕು ಏನ್ ಕಂಡೀಷನ್ಸ್ ಇದೆ ಬೇಸ್ ಆಗಿ ಇಟ್ಕೊಂಡು ಈಸಿಯಾಗಿ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೋಬಹುದು. ಸೊ ಸ್ಕ್ಯಾನರ್ ಇಲ್ಲ ಅಂತಂದ್ರೆ ಈ ತರ ಒಂದು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಎಷ್ಟೊಂದು ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಕ್ಲೌಡ್ ಕ್ರಾಸ್ ಓವರ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ,
ಈ ತರ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈಗ ಈ ಸ್ಕ್ಯಾನರ್ ನ ನೀವು ಬಿಲ್ಡ್ ಮಾಡಿದಾದ್ಮೇಲೆ ನೀವು ಇದನ್ನ ಸೇವ್ ಮಾಡಿ ಇಟ್ಕೊಂತೀರಾ, ಕರೆಕ್ಟ್ ಅಲ್ವಾ? ಸೇವ್ ಮಾಡಿದ್ಮೇಲೆ ಲೆಟ್ಸ್ ಸೇ ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಕು. ಏನು ನಿಮ್ಮ ಒಂದು ಸ್ಕ್ಯಾನರ್ ಇದೆ, ಈ ಸ್ಕ್ಯಾನರ್ ನೀವು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು. ಆದ್ರೆ ಆ ಸ್ಕ್ಯಾನರ್ ಎಲ್ಲರೂ ಕಂಡೀಷನ್ಸ್ ನ ಹೈಡ್ ಮಾಡಬೇಕು, ಅವ್ರಿಗೆ ಗೊತ್ತಾಗಬಾರ್ದು. ಅವಾಗ ನಿಮ್ಗೆ ಇಲ್ಲಿ ನೋಡಿ ಹೈಡ್ ಕಂಡೀಷನ್ಸ್ ಅಂತ ಇದೆಯಾ, ಇಲ್ಲಿ ಅಬ್ಸರ್ವ್ ಮಾಡಿ. ನೀವು ಸ್ಕ್ಯಾನರ್ ನ ಬೇರೆಯವ್ರ ಜೊತೆ ಶೇರ್ ಮಾಡಬಹುದು, ಬಟ್ ಇಲ್ಲಿ ಹೈಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ನೊಬ್ರ ಜೊತೆ ಶೇರ್ ಮಾಡಿದ್ರ ಅಂತಂದ್ರೆ ಆ ಸ್ಕ್ಯಾನರ್ ಎಲ್ಲೋ ಕಂಡೀಷನ್ಸ್ ನಿಮಗ್ ಮಾತ್ರ ಕಾಣಿಸುತ್ತೆ ಹೊರತು ನಿಮ್ಮ ಏನ್ ನೀವು ಶೇರ್ ಮಾಡಿರ್ತೀರ ಇನ್ನೊಬ್ರ ಜೊತೆಗೆ ಅವ್ರಿಗೆ ಆ ಸ್ಕ್ಯಾನರ್ ಕಂಡೀಷನ್ಸ್ ಕಾಣಿಸಲ್ಲ. ಅವ್ರ ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಅವ್ರ ಸ್ಟಾಕ್ ನ ನೋಡಬಹುದು, ಆದರೆ ಆ ಸ್ಕ್ಯಾನರ್ ಒಳಗಡೆ ಏನಿದೆ ಅಂತ ಅವ್ರಿಗೆ ಕಾಣಿಸಲ್ಲ. ಇದೊಂದು ಒಳ್ಳೆ ಫೀಚರ್ ಚಾರ್ಟಿಂಗ್ ಕೊಟ್ಟಿರೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಸುಮಾರು ಸಾಫ್ಟ್ವೇರ್ಸ್ ಇಂಡಿಯಾದಲ್ಲಿ ಈ ತರ ಸ್ಕ್ಯಾನರ್ಸ್ಗೆ ತುಂಬಾ ಚಾರ್ಜಸ್ ಮಾಡ್ತಿರ್ತಾರೆ. ನಾನೇ ನೋಡಿದೀನಿ 12,000 ಒಂದು ವರ್ಷಕ್ಕೆ, 18,000, 20,000, 25,000 ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಪರ್ ಇಯರ್ಗೆ. ಆದ್ರೆ ಚಾರ್ಟಿಂಗ್ ಅವನು 9 ತಿಂಗಳು ಬ್ಯಾಕ್ ಟೆಸ್ಟೆಡ್ ಡಾಟಾ ಫ್ರೀ ಆಗಿ ಕೊಡ್ತಿದ್ದಾನೆ. ಇದಿಷ್ಟು ಸ್ಕ್ಯಾನರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾನೆ, ಇಷ್ಟು ಕಂಡೀಷನ್ಸ್, ಹೈಡ್ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ. ಕ್ರಿಯೇಟ್ ಸ್ಕ್ಯಾನ್ ಮಾಡ್ಕೋಬಹುದು ಈಸಿ ವೇನಲ್ಲಿ. ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ನಾವು ಈಸಿಯಾಗಿ ಇಲ್ಲಿ ಕಂಡೀಷನ್ಸ್ ಕೊಟ್ಟರೆ ಸ್ಕ್ಯಾನರ್ ಬಿಲ್ಡ್ ಆಗ್ಬಿಡುತ್ತೆ. ಇಷ್ಟು ಡಾಟಾ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ, ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಈ ಚಾರ್ಟಿಂಗ್ ಅನ್ನೋದು ತುಂಬಾ ಯೂಸ್ಫುಲ್ ಟೂಲ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ಆಲ್ಮೋಸ್ಟ್ ನಾನು ಹೇಳ್ಕೊಡೋ ಪ್ರತಿಯೊಂದು ಸ್ಟ್ರಾಟಜಿನಲ್ಲೂ ಚಾರ್ಟಿಂಗ್ ನ ಯೂಸ್ ಮಾಡ್ತೀನಿ. ರೀಸನ್ ಇಷ್ಟೇನೆ, ಸ್ಟ್ರಾಟಜಿ 50%, ಸ್ಕಿನ್ನರ್ 50% ವೇಟೇಜ್. ಅದಕ್ಕೋಸ್ಕರ ಸ್ಕಿನ್ನರ್ ಇಸ್ ಮಸ್ಟ್. ನಾವು ಈಕ್ವಿಟಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸ್ಕಿನ್ನರ್ ಇಸ್ ಮಸ್ಟ್. ಸುಮಾರು ಜನ ಯಾಕೆ ಈಕ್ವಿಟಿ ಮಾರ್ಕೆಟ್ ನ ಬಿಟ್ಟು ಹೋಗ್ತಾರೆ? ಒಂದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಸ್ಟ್ರಾಟಜಿ ಗೊತ್ತಿದ್ರೆ ಸ್ಕಿನ್ನರ್ ಗೊತ್ತಿರಲ್ಲ. ಇವೆರಡು ಚೆನ್ನಾಗಿದೆ ಅಂದ್ರೆ ಸಚ್ ಎ ಗ್ರೇಟ್ ಪ್ರಾಡಕ್ಟ್, ಗೋಲ್ಡನ್ ಪ್ರಾಡಕ್ಟ್, ಈಕ್ವಿಟಿ ಕನ್ಸಿಸ್ಟೆಂಟ್ ರಿಟರ್ನ್ ಬಿಲ್ಡ್ ಮಾಡುವಂತ ಕಾನ್ಫಿಡೆಂಟ್ ಪ್ರಾಡಕ್ಟ್ ಈಕ್ವಿಟಿ ಆಗಿರೋದ್ರಿಂದ ಸೊ ಅದನ್ನ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ, ಅರ್ಥ ಆಯ್ತಾ? ಸೊ ಈಕ್ವಿಟಿನ ಚೂಸ್ ಮಾಡ್ದಿರಾ, ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ರೀಸನ್ ಇದು ಸ್ಕ್ಯಾನರ್ ಅಥವಾ ಸ್ಟ್ರಾಟಜಿ ಇಶ್ಯೂ. ಇವೆರಡು ಇಶ್ಯೂಸ್ ಇಂದಾನೆ ಅವರು ದೂರ ಇರ್ತಾರೆ. ಸೊ ಇಷ್ಟು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ, ನಿಮ್ಮೆಲ್ಲಾ ಕ್ವರೀಸ್ಗೂ ನಾವು ಆನ್ಸರ್ ಮಾಡ್ತೀವಿ. Thank you so much.